ಒಂದು ವೇಳೆ ಈ ಎಲೆಕ್ಷನ್ನಲ್ಲಿ ತೃಣಮೂಲ್ ಕಾಂಗ್ರೆಸ್ಸೇ ಗೆದ್ದಿದ್ರು ಕೂಡ ಆಗಲೂ ಕೂಡ ಈ ಎಲೆಕ್ಷನ್ನು ನ್ಯಾಯಯುತವಾದಂಥ ಚುನಾವಣೆ ಆಗಿರಲಿಲ್ಲ. ಆದರೆ ಅಷ್ಟು ಲಕ್ಷಾಂತರ ಜನರು ಹತ್ತತ್ರ 1 ಕೋಟಿ ಜನ 91 ಲಕ್ಷ ಜನರ ಹೆಸರನ್ನ ನೀವು ಡಿಲೀಟ್ ಮಾಡಿ ಮತ್ತು ಅದಕ್ಕೆ ಬೇಕಾಗಿರುವಂಥ ಯಾವ ಪ್ರಕ್ರಿಯೆಯನ್ನು ನೀವು ಸರಿಯಾದ ರೀತಿಯಲ್ಲಿ ಅಳವಡಿಸದೆ ಒಂದು ಎಲೆಕ್ಷನ್ ಮಾಡಿದ್ರೆ ಆ ಎಲೆಕ್ಷನ್ ನ್ಯಾಯಯುತವಾದಂಥ ಚುನಾವಣೆ ಹೇಗಾಗಿರೋದಕ್ಕೆ ಸಾಧ್ಯ ಅಂತ ನಿಮ್ಮ ಹತ್ರ ಈಗ 2025 ವೋಟರ್ ಲಿಸ್ಟಲ್ಲಿ ಹೆಸರಿದೆ, ಮ್ಯಾಪಿಂಗ್ ಆಗ್ತದೆ, ಎಲ್ಲ ಡಾಕ್ಯುಮೆಂಟು ಇದೆ. ಮತ್ತು ನೀವು ಮುತ್ತಾತನ ಕಾಲದಿಂದ ಇಂಡಿಯಾದಲ್ಲೇ ಇದ್ದೀರಾ. ಅಷ್ಟೆಲ್ಲ ಇದ್ದಾಗ್ಯೂ ಎಲ್ಲ ಡಾಕ್ಯುಮೆಂಟ್ ಇದ್ದಾಗ್ಯೂ ಕೂಡ ನೀವು ಎನ್ಯುಮರೇಷನ್ ಫಾರ್ಮ್ ಫಿಲ್ ಮಾಡಲಿಲ್ಲ ಅಂತಂದರೆ ನಿಮ್ಮ ಹೆಸರು ವೋಟರ್ ಲಿಸ್ಟಲ್ಲಿ ಇರಲ್ಲ. ಈಗ ಮಾಡ್ತಾ ಇರೋದು ಹೊಸದಾಗಿ ಮತದಾರರ ಪಟ್ಟಿಯನ್ನು ತಯಾರು ಮಾಡ್ತಿರೋದು. ಯಾವ್ಯಾವ ಕಾನ್ಸ್ಟಿಟ್ಯೂನ್ಸಿ ಡಿಲೀಟ್ ಮಾಡಿದ್ರು ಅಂಕಿಅಂಶಗಳ ಪ್ರಕಾರ 90 to 95% ಮುಸ್ಲಿಮ್ಸು. ಎಲ್ಲರಿಗೂ ಈಕ್ವಲ್ ರೈಟ್ಸ್ನ, ವೋಟಿಂಗ್ ರೈಟ್ಸ್ನ ಕೊಡಬೇಕು. ನೀವು ಯಾವ ರೀತಿಯಲ್ಲೂ ಅವ್ರ ಮಧ್ಯೆ ತಾರತಮ್ಯ ಮಾಡಬಾರ್ದು ಅನ್ನೋದು ದಟ್ಸ್ ಎ ಕಾನ್ಸ್ಟಿಟ್ಯೂಷನಲ್ ಪ್ರಾವಿಷನ್. ಸೊ ಆ ಅರ್ಥದಲ್ಲಿ ಈ SIR ಸ್ಪಷ್ಟವಾಗಿ ಇದು ಆ್ಯಂಟಿ ಕಾನ್ಸ್ಟಿಟ್ಯೂಷನ್. ವೆಸ್ಟ್ ಬೆಂಗಾಲ್ಗೆ ಪರ್ಟಿಕ್ಯುಲರ್ ಆಗಿ ಬರೋಣ. ಏನು ರಾಜಕೀಯ ವಿಶ್ಲೇಷಣೆ ಮಾಡ್ಬೇಕಾದ್ರೆ ವಿಶ್ಲೇಷಕರು ಬರೀ ಇದಷ್ಟೇ ಗಮನ ಇಟ್ಕೋತಾರೆ, BJPಗೆ ಆ್ಯಂಟಿ ಇನ್ಕಂಬೆನ್ಸಿ ಟಚ್ಚೇ ಆಗಲ್ವಾ? ಪಶ್ಚಿಮ ಬಂಗಾಳದ ಈ ಎಲೆಕ್ಷನ್ನ ನೋಡಿದ್ರೆ ಅದರಲ್ಲಿ ಏನು ಕಾನ್ಸ್ಪೆರಿಸಿ ಅಂದಾಗ ಸುಮಾರು ಸರಿ ಏನೋ ಕದ್ದು ಮುಚ್ಚಿ ಮಾಡೋದು ಅಂತಿದೆ. ಇಲ್ಲೇನು ಕದ್ದು ಮುಚ್ಚಿ ಇಲ್ಲ, ಎವ್ರಿಥಿಂಗ್ ಈಸ್ ಔಟ್ ಇನ್ ಓಪನ್. ಹಾಗಾಗಿ ಇದು ಇನ್ನೆಲ್ಲವನ್ನೂ ನಂಬಕ್ಕೆ ಶುರು ಮಾಡ್ತಾರೆ ಜನ. ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಹೆಸರಲ್ಲಿ 27 ಲಕ್ಷ ಜನನ ಹೆಸರನ್ನ ಏನು ವೋಟರ್ ಲಿಸ್ಟಿಂದ ಆಚೆ ಇಟ್ಟು ವೋಟ್ ಹಾಕುವ ಅಧಿಕಾರ ಕೊಡಲಿಲ್ಲ. ಅದರಲ್ಲಿ 66 ಜನ ಎಲೆಕ್ಷನ್ ಕಮಿಷನ್ನೇ ಅಪಾಯಿಂಟ್ ಮಾಡಿರ್ತಕ್ಕಂಥ ಎಲೆಕ್ಷನ್ ಆಫೀಸರ್ಸು. ನಮಸ್ಕಾರ, ಈ ದಿನ .comಗೆ ಸ್ವಾಗತ. ನಾನು ಸುನೀಲ್ ಸಿರ್ಸಂಗಿ. 5 ರಾಜ್ಯಗಳ ಚುನಾವಣೆ ಮುಗಿದಿದೆ, ಫಲಿತಾಂಶ ಹೊರಬಿದ್ದಿದೆ. ಗೆಲುವು ಯಾರಿಗೆ ಎಂಬುದು ಎಲ್ಲರಿಗೂ ಸ್ಪಷ್ಟವಾಗಿದೆ. ಆದರೆ ವಿವಾದಗಳು ಮುಗಿತಾ ಇಲ್ಲ. ಅದರಲ್ಲೂ ಮುಖ್ಯವಾಗಿ ಪಶ್ಚಿಮ ಬಂಗಾಳ ಚುನಾವಣೆ ವಿವಾದ ದಿನದ ದಿನಕ್ಕೆ ಹೊಸ ತಿರುವು ಪಡಿತಾ ಇದೆ. ಇದರಲ್ಲಿ SIR ಎಷ್ಟು ಪಾತ್ರ ವಹಿಸಿದೆ ಅನ್ನೋದ್ರ ಬಗ್ಗೆ ಇವತ್ತು ನಾವು ಚರ್ಚೆ ಮಾಡ್ತಾ ಇದ್ದೀವಿ. ಈ ಚರ್ಚಾ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಈ ದಿನ .comನ ಕಮ್ಯುನಿಟಿ ಹೆಡ್ ಆಗಿರೋ ಡಾಕ್ಟರ್ ವಾಸು HV. ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಅದ್ರ ಜೊತೆ ಈ ದಿನ .com ಯೂಟ್ಯೂಬ್ ಹೆಡ್ ಆಗಿರೋ ಬಸವರಾಜ್ BC ಅವರಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ. ವಾಸು ಅವರಿಂದನೇ ಶುರು ಮಾಡೋಣ ಅಂತ ಅನಿಸುತ್ತೆ. ಯಾಕಂದರೆ ಚುನಾವಣೆ ಮುಗೀತು, ಗೆದ್ದರು ಸೋತರು. ಸ್ಪಷ್ಟವಾಗಿ ಇಲ್ಲಿವರೆಗೂ ನಮ್ಮ ದೇಶದಲ್ಲಿ ಅಧಿಕಾರ ಹಸ್ತಾಂತರ ತುಂಬ ಸುಲಭವಾಗ್ತಾಯಿತ್ತು. ಇಡೀ ಜಗತ್ತಿಗೆ ಒಂದು ಮಾದರಿಯ ಪ್ರಜಾಪ್ರಭುತ್ವ ನಾವು ಇಲ್ಲಿಂದ ನೋಡ್ಕೊಂಡು ಬಂದಿದ್ದೇವೆ. ಆದರೆ ಇತ್ತೀಚೆಗೆ ನಾವು ನೋಡ್ತಾ ಇದ್ದಾಗ ಪ್ರತಿ ಚುನಾವಣೆಯೂ ಒಂದು ವಿವಾದಕ್ಕೆ ಹೊಸ ವಿವಾದಗಳಿಗೆ ಕಾರಣವಾಗ್ತಾ ಇದೆ. ವಿರೋಧ ಪಕ್ಷಗಳು ಆರೋಪ ಮಾಡ್ತಾನೆ ಬಂದಿದ್ದಾವೆ. ಆಮೇಲೆ ಅದೇ ರೀತಿ ಮಮತಾ ಬ್ಯಾನರ್ಜಿಯವ್ರನ್ನ ರಿಸೈನ್ ಮಾಡೋದಿಲ್ಲ, ಯಾಕಂದ್ರೆ ಚುನಾವಣೆಯನ್ನು ಕದ್ದಿದ್ದಾರೆ, ಸ್ಟೀಲ್ ಮಾಡಿದ್ದಾರೆ ಅಂತ ಹೇಳ್ತಾರೆ. ಅದ್ರ ಬೆಂಬಲವಾಗಿ ಕಾಂಗ್ರೆಸ್ ಪಕ್ಷದ ರಾಹುಲ್ ಗಾಂಧಿಯವರು ಕೇಂದ್ರದಲ್ಲಿ ವಿರೋಧ ಪಕ್ಷದ ನಾಯಕರಿದ್ದಾರೆ, ಅವರು ಅದೇ ಮಾತನ್ನು ಹೇಳ್ತಾ ಇದ್ದಾರೆ. ಈ ಎಲ್ಲ ವಿವಾದ ನೋಡ್ತಾ ಇದ್ದಾಗ SIR ನಿಜವಾಗ್ಲೂ ಪ್ರೂವ್ ಮಾಡ್ಬೋದು, SIR ಇಂದ ಇಂಪ್ಯಾಕ್ಟ್ ಆಗಿದೆ ಅನ್ಸುತ್ತೆ ಪಶ್ಚಿಮ ಬಂಗಾಳ ಚುನಾವಣೆ. ಡೆಫಿನೆಟ್ಲಿ SIR ಕಾರಣದಿಂದಾಗಿಯೇ, ಅಂದರೆ ಮತದಾರರನ್ನು ಭಾಳ ದೊಡ್ಡ ಸಂಖ್ಯೆಯಲ್ಲಿ, ಲಕ್ಷಾಂತರ ಸಂಖ್ಯೆಯಲ್ಲಿ ಅವರನ್ನು ಡಿಸ್ಇನ್ಫ್ರಾಂಚೈಸ್ ಮಾಡಿ, ಅವರ ಮತದಾನದ ಹಕ್ಕನ್ನು ಕಿತ್ತುಕೊಂಡು ಏನೋ ಒಂದು ಪ್ರಕ್ರಿಯೆ ನಡೆಯಿತು. ಅದೇ ಪ್ರಕ್ರಿಯೆಯೇ BJPಯ ಈ ರೀತಿಯಾದಂಥ ಗೆಲುವಿಗೆ ಕಾರಣ ಆಗಿದೆ ಅನ್ನೋದು ಇವತ್ತು ನಿಮಗೆ ನಂಬರ್ಸ್ ಸಮೇತ ಪ್ರೂವ್ ಆಗುತ್ತೆ. ಒಟ್ಟು ವೆಸ್ಟ್ ಬೆಂಗಾಲ್ನಲ್ಲಿ 298 ಪಶ್ಚಿಮ ಬಂಗಾಳದಲ್ಲಿ ಒಟ್ಟು 294 ಸೀಟ್ ಇದೆ. 150 ಸೀಟುಗಳಲ್ಲಿ, ಒಟ್ಟು 150 ಸೀಟುಗಳಲ್ಲಿ ಆಯಾ ಸೀಟಿನಲ್ಲಿ SIR ಪ್ರಕ್ರಿಯೆಯಲ್ಲಿ ಎಷ್ಟು ವೋಟು ಡಿಲೀಟ್ ಆಗಿತ್ತೋ ಅದಕ್ಕಿಂತ ಗೆಲುವಿನ ಮಾರ್ಜಿನ್ ಅದಕ್ಕಿಂತ ಕಡಿಮೆ ಇದೆ. ಅಫ್ಕೋರ್ಸ್ ಇದರಲ್ಲಿ 150ಕ್ಕೂ ಹೆಚ್ಚು ಸೀಟ್ ಅಂತ ಏನು ಹೇಳ್ತಿದ್ದೀನಿ, ಅಷ್ಟೂ ಸೀಟಲ್ಲಿ BJPನೇ ಗೆದ್ದಿದೆ ಅಂತ ಇಲ್ಲ. ಆದರೆ BJP ಅತ್ಯಂತ ಹೆಚ್ಚು ಕ್ಷೇತ್ರಗಳಲ್ಲಿ ಗೆದ್ದಿದೆ. ಒಟ್ಟು 137 ಕ್ಷೇತ್ರಗಳಲ್ಲಿ ಈ ಸರಿ ಏನು ಈ ಹಿಂದೆ ಗೆದ್ದಿದ್ದಂಥ ಪಕ್ಷ ಇತ್ತು ಅದಕ್ಕಿಂತ ಭಿನ್ನವಾದಂಥ ಪಕ್ಷ ಅಲ್ಲಿ ಗೆಲ್ತು. ಅದರಲ್ಲಿ 87 ಸೀಟುಗಳಲ್ಲಿ ಒಂದು ವೇಳೆ ಇದು ನಡೆದೇ ಇಲ್ದಿದ್ರೆ, ಒಂದು ವೇಳೆ ಈ ರೀತಿಯಲ್ಲಿ ವೋಟರ್ ಲಿಸ್ಟಿಂದ ತೆಗೆದೇ ಇದ್ದಿದ್ರೆ 87 ಸೀಟಲ್ಲಿ ಹಿಂದೆ ಯಾರು ಗೆದ್ದಿರ್ತಿದ್ರು ಅವರೇ ಗೆದ್ದಿರ್ತಿದ್ರು ಅನ್ನುವಂಥ ಒಂದು ಸ್ಪಷ್ಟವಾದಂಥ ಅನಾಲಿಸಿಸ್ ಇದೆ. ಬಹುಶಃ ಡಾಕ್ಟರ್ BC ಬಸವರಾಜ್ ಅವರು ಇದಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಭಾಳ ಸ್ಪಷ್ಟವಾಗಿ ಎಲ್ಲ ಅಂಕಿ ಸಂಖ್ಯೆಗಳ ಮೂಲಕ ಕೊಡ್ತಾರೆ. ಸೊ ಈ 207ರಲ್ಲಿ ನೀವು 84 ಕಳೆದ್ರೆ BJPದು 123 ಸೀಟ್ ಗೆಲ್ಲಬೇಕು. ಮತ್ತು 84 ಯಾಕೆ ಅಂದರೆ ಅದರಲ್ಲಿ 2ರಲ್ಲಿ ಕಾಂಗ್ರೆಸ್ಸು ಮತ್ತು ಇನ್ನೊಂದರಲ್ಲಿ ಬೇರೆ ಪಕ್ಷ ಕೂಡ ಗೆದ್ದಿದೆ. ಸೊ ಈ 84ನ್ನ ನೀವು TMCಗೆ ಆ್ಯಡ್ ಮಾಡಿದ್ರೆ 164 ಸೀಟಲ್ಲಿ TMC ಗೆದ್ದು TMCಗೆ ಬಹುಮತ ಬರಬೇಕಿತ್ತು. ಇಷ್ಟು ಸಿಂಪಲ್ ಅಂಕಗಣಿತ ಇರೋದಿಲ್ಲ ಎಲೆಕ್ಷನ್ನಲ್ಲಿ. ಹೋದ ಸರಿ ಯಾರು ಗೆದ್ದಿದ್ರು ಅವರೇ ಈ ಸರಿಗೆ ಈ ಥರ ಇರೋದಿಲ್ಲ. ಆದರೆ ಈ ಗೆಲುವಿನ ಮಾರ್ಜಿನ್ನು ಏನಿದೆ ಅದಕ್ಕಿಂತ ದೊಡ್ಡ ಪ್ರಮಾಣದಲ್ಲಿ ಕೆಲವು ಸರಿ 3 ಪಟ್ಟು 4 ಪಟ್ಟು ವೋಟರ್ ಲಿಸ್ಟ್ನಲ್ಲಿ ವೋಟರ್ಸ್ ಡಿಲೀಟ್ ಆಗಿದ್ದಾರೆ ಅನ್ನೋದೇನಿದೆ
ಅದು SIR ಎಕ್ಸಸೈಸ್ ಏನು, ಅದು ಏನು ಮಾಡ್ತು ಅನ್ನೋದನ್ನು ಹೇಳುತ್ತೆ. ಸ್ವಾತಂತ್ರ್ಯ ಹೋರಾಟ ಒಂದು ಕಥೆಯಲ್ಲ, ಮರೆಮಾಚಿದ ಹೋರಾಟಗಳ ಅನಾವರಣ. ಭಾರತದ ಸ್ವಾತಂತ್ರ್ಯ, ಕರ್ನಾಟಕದ ಏಕೀಕರಣ ಒಂದೇ ಹೋರಾಟದ ಎರಡು ಮುಖಗಳು. ಜೈ ಹಿಂದ್, ಜಯ ಕರ್ನಾಟಕ ವಿಶೇಷಾಂಕ ಈಗಲೇ ಓದಿ ಹಂಚಿಕೊಳ್ಳಿ. ಬಟ್ ನನ್ನೊಂದು ಬೇರೆ ಪಾಯಿಂಟ್ ಇದೆ. ಒಂದು ವೇಳೆ ಈ ಎಲೆಕ್ಷನ್ನಲ್ಲಿ ತೃಣಮೂಲ್ ಕಾಂಗ್ರೆಸ್ಸೇ ಗೆದ್ದಿದ್ರೂ ಕೂಡ, ಆಗಲೂ ಕೂಡ ಈ ಎಲೆಕ್ಷನ್ನು ನ್ಯಾಯಯುತವಾದಂಥ ಚುನಾವಣೆ ಆಗಿರಲಿಲ್ಲ. ಯಾಕಂದರೆ ನಾವು ವೋಟರ್ ಲಿಸ್ಟು ಡಿಲೀಟ್ ಮಾಡಿದ ಮೇಲೂ, ಅವರ ಮತದಾನದ ಹಕ್ಕನ್ನು ಕಿತ್ಕೊಂಡ ಮೇಲೂ ಕೂಡ ಗೆದ್ದಿದ್ದೀವಿ ಅಂತ ತೃಣಮೂಲ್ ಕಾಂಗ್ರೆಸ್ ಬೇಕಾದ್ರೆ ಹೇಳ್ಬೋದು. ಆದರೆ ಅಷ್ಟು ಲಕ್ಷಾಂತರ ಜನರದು, ಹತ್ತತ್ರ 1 ಕೋಟಿ ಜನ, 91 ಲಕ್ಷ ಜನರ ಹೆಸರನ್ನ ನೀವು ಡಿಲೀಟ್ ಮಾಡಿ ಮತ್ತು ಅದಕ್ಕೆ ಬೇಕಾಗಿರುವಂಥ ಯಾವ ಪ್ರಕ್ರಿಯೆಯನ್ನು ನೀವು ಸರಿಯಾದ ರೀತಿಯಲ್ಲಿ ಅಳವಡಿಸದೆ ಒಂದು ಎಲೆಕ್ಷನ್ ಮಾಡಿದ್ರೆ ಆ ಎಲೆಕ್ಷನ್ ನ್ಯಾಯಯುತವಾದಂಥ ಚುನಾವಣೆ ಹೇಗಾಗಿರೋದಕ್ಕೆ ಸಾಧ್ಯ ಅಂತ ನನ್ನ ಪ್ರಶ್ನೆ. ಮುಖ್ಯವಾಗಿ ಮತದಾರ ತನ್ನ ಮತದಾನದ ಹಕ್ಕನ್ನೇ ಮತಹರಣ ಆದ ವ್ಯಕ್ತಿ ಈ ಚುನಾವಣೆ ಪ್ರಕ್ರಿಯೆಯನ್ನು ಹೇಗೆ ನಂಬಲಿಕ್ಕೆ ಸಾಧ್ಯ ಅನ್ನೋ ದೊಡ್ಡ ಪ್ರಶ್ನೆ ಇರುತ್ತೆ. ಅದು ಅಷ್ಟು ದೊಡ್ಡ ನಂಬರ್ ಆಗಿರೋದ್ರಿಂದ ಇಂಪಾರ್ಟೆಂಟ್ ಆಗುತ್ತೆ. ಬಸವರಾಜ್ ಅವರು ಡೀಟೇಲಾಗಿ ನಂಬರಿಂಗ್ ಹೋಗೋಣ ಅಂತ ಅನಿಸಿದರೆ 150 ಕ್ಷೇತ್ರಗಳಲ್ಲಿ ಹೆಚ್ಚು ಮತ 150ಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ ಎಷ್ಟು ಡಿಲೀಟ್ ಆಗಿದಾವೋ ಅದಕ್ಕಿಂತ ಹೆಚ್ಚಿನ ಕಡಿಮೆ ಅಂತರದಲ್ಲಿ ಗೆಲುವು ದಾಖಲಿಸಿದಾರೆ ಅಂತ ಬರ್ತಾ ಇದೆ. ಎಲ್ಲರೂ ಅದನ್ನು ಅಂಕಿ ಸಂಖ್ಯೆಗಳು ಕೊಡ್ತಾ ಇದ್ದಾರೆ. ಇದ್ರ ಬಗ್ಗೆ ಡೀಟೇಲ್ಸ್ ಕೊಡ್ಲಿಕ್ಕೆ ಸಾಧ್ಯ ಇದೆಯಾ? ಈ ಡೀಟೇಲ್ಸ್ಗೆ ಹೋಗೋ ಮೊದಲು ನಾವು ಮುಖ್ಯವಾಗಿ ನೆನಪಿಸ್ಕೋಬೇಕಾಗಿರೋದು ಸುಪ್ರೀಂ ಕೋರ್ಟ್ನ ಜಸ್ಟಿಸ್ ಬಾಗ್ಚಿ ಅವರ ಮಾತುಗಳು. ಜಯಮಾಲಾ ಬಾಗ್ಚಿ ಅವರು ಅತ್ಯಂತ ಸ್ಪಷ್ಟವಾಗಿ 10% ವೋಟು ಡಿಲೀಟ್ ಆಗಿರುತ್ತೆ ಅಂತ ಅಂದ್ಕೊಳ್ಳಿ, ಅಕಸ್ಮಾತ್ ವಿನ್ನಿಂಗ್ ಮಾರ್ಜಿನ್ನು ಅದಕ್ಕಿಂತ ಕಡಿಮೆ ಇದ್ದರೆ ಅದಕ್ಕೂ ಮುಂದುವರೆದ ಎಕ್ಸಾಂಪಲ್ ಹೇಳ್ತಾರೆ ಅವರು. ಯಾವುದೋ ಒಂದು ಕಾನ್ಸ್ಟಿಟ್ಯೂನ್ಸಿಯಲ್ಲಿ 2% ಮಾರ್ಜಿನಿಂದ ಗೆದ್ದಿರ್ತಾರೆ, ಬಟ್ ಡಿಲೀಷನ್ ಆಗಿರೋದು 15%ಗಿಂತ 15% ಅಷ್ಟಿದ್ರೆ ವಾಟ್ ಈಸ್ ದಿಸ್ ಅಂತ ನಾವೇನು ಒಪಿನಿಯನ್ ಹೇಳ್ತಾ ಇಲ್ಲ, ಬಟ್ ಇಂಥ ಸಿಚುವೇಷನಲ್ಲಿ ವಿ ಹ್ಯಾವ್ ಟು ಅಪ್ಲೈ ಅವರ್ ಮೈಂಡ್ ಅಂತ ಹೇಳಿದ್ರು ಅವರು. ಆ ಮಾತುಗಳ ಹಿನ್ನೆಲೆಯಲ್ಲಿ ನೋಡಿದಾಗ, ಆ ಮಾತುಗಳನ್ನ ಹಿನ್ನೆಲೆ ಇಟ್ಕೊಂಡು ನಾವು ಈ ರಿಸಲ್ಟನ್ನು ನೋಡಿದಾಗ ಅವ್ರು ಹೇಳೋ ಮಾತುಗಳು ಅತ್ಯಂತ ಗ್ಲೇರಿಂಗ್ ಆಗಿದೆ. 293 ಕಾನ್ಸ್ಟಿಟ್ಯೂಯೆನ್ಸಿಗಳಲ್ಲಿ 50%ಗಿಂತ ಹೆಚ್ಚಿನ ಕಾನ್ಸ್ಟಿಟ್ಯೂಯೆನ್ಸಿಗಳಲ್ಲಿ, ವಾಸು ಅವರು ಹೇಳಿದಂಗೆ 150 ಕಾನ್ಸ್ಟಿಟ್ಯೂಯೆನ್ಸಿಗಳಲ್ಲಿ ವಿನ್ನಿಂಗ್ ಮಾರ್ಜಿನ್ಗಿಂತಲೂ ಡಿಲೀಷನ್ ಆಗಿರೋ ವೋಟ್ಗಳು ಸಿಕ್ಕಾಪಟ್ಟೆ ಜಾಸ್ತಿ ಇದೆ. ಅದಕ್ಕೆ ಮುಂದೆ ಡೀಟೇಲ್ಗೆ ಹೋಗೋಕ್ಕೂ ಮೊದಲು 2 ಗ್ಲೇರಿಂಗ್ ಎಕ್ಸಾಂಪಲ್ ಕೊಡ್ತೀನಿ. ಈಗ ಸದ್ಗಾಚಿ ಅನ್ನೋ ಕಾನ್ಸ್ಟಿಟ್ಯೂಯೆನ್ಸಿನಲ್ಲಿ ವಿನ್ನಿಂಗ್ ಮಾರ್ಜಿನ್ 401, ಎಷ್ಟು ಹೇಳಿ 401, ಆದರೆ ಅಲ್ಲಿ ಡಿಲೀಟ್ ಆಗಿರೋ ಒಟ್ಟು ವೋಟ್ಗಳು 26,000. ಅದಕ್ಕಿಂತ ಮುಂದೆ ಹೋಗಿ ಹೇಳೋದಾದರೆ ರಾಜರಾಟ್ ನ್ಯೂಟೌನ್ ಅಂತ ಒಂದು ಕಾನ್ಸ್ಟಿಟ್ಯೂಯೆನ್ಸಿ, ಅಲ್ಲಿ ವಿನ್ನಿಂಗ್ ಮಾರ್ಜಿನ್ನು 316, ಅಲ್ಲಿ ಡಿಲೀಟ್ ಆಗಿರೋ ವೋಟ್ಗಳ ಸಂಖ್ಯೆ ಬರೋಬ್ಬರಿ 63,000. ಅಂದರೆ ಜಸ್ಟಿಸ್ ಅವರು ಅದನ್ನು ಎಕ್ಸಾಗರೇಟ್ ಮಾಡಿ ಸ್ವಲ್ಪ ಇಂಪ್ಯಾಕ್ಟ್ ಆಗಿರಲಿ ಅಂತ ಹೇಳಿದ್ದು 2% ವಿನ್ನಿಂಗ್ ಮಾರ್ಜಿನ್ ಇದ್ದು 15% ವೋಟ್ ಡಿಲೀಟ್ ಆಗಿದ್ರೆ ಅಂತ 316, 63,000 ವೋಟಿಂಗ್ ಮಾರ್ಜಿನ್ನು ರಿಲೀಟ್ ಆಗಿರೋದು 63,000 ಅಂತಂದರೆ ಇದು ಎಷ್ಟಾಯ್ತು ಸರ್? ಒಂದು 1,000%, 2,000% ಜಾಸ್ತಿ ಆಯಿತು. ಸೊ ಇದು ತುಂಬ ಕ್ಲಿಯರಾಗಿ ತೋರಿಸ್ತಾ ಇದೆ SIR ಎಲೆಕ್ಷನ್ ರಿಸಲ್ಟ್ ಮೇಲೆ ಯಾವ ರೀತಿ ಪರಿಣಾಮ ಬೀರಿದೆ ಅಂತ. ಮತ್ತು ಈಗ SIR ಮಾಡಿದಾಗ ನಮಗೆ ಗಮನಿಸಿದ್ದೀವಿ, ಬಿಹಾರಲ್ಲಾಗಲಿ, ತಮಿಳ್ನಾಡಲ್ಲಾಗಲಿ, ಕೇರಳದಲ್ಲಾಗಲಿ ಅವ್ರೇನು ಮಾಡಿದ್ರು, ಮ್ಯಾಪಿಂಗ್ ಮಾಡಿ ಆಬ್ಸೆಂಟು, ಡಿಲೀಟೆಡ್ಡು, ಶಿಫ್ಟೆಡ್ಡು ಈ ಥರ ವೋಟ್ಗಳನ್ನ ಇಟ್ಕೊಂಡು ಅವರು ಡಿಲೀಟ್ ಮಾಡ್ತಾ ಹೋದರು. ಹಾಗೆ ಡಿಲೀಟ್ ಮಾಡಿದಾಗಲೂ ಕೂಡ ಅಂದರೆ ಓವರಾಲಾಗಿ SIR ಅನ್ನೋದೇ ಡಿಲೀಷನ್ನು, ನಾಟ್ ಅಡಿಷನ್. ಅಂದರೆ ಎಲೆಕ್ಷನ್ ಕಮಿಷನ್ ಕಾನ್ಸ್ಟಿಟ್ಯೂಷನ್ ಪ್ರಕಾರ ಒಬ್ಬ ಅರ್ಹ ಮತದಾರನ ಓಟು ಮಿಸ್ ಆಗದೆ ನೋಡ್ಕೋಬೇಕಾದ್ರೆ ಎಲೆಕ್ಷನ್ ಕಮಿಷನ್ ಕರ್ತವ್ಯ, ಅದೇ ಮೂಲಭೂತ ಕರ್ತವ್ಯ. ಫಸ್ಟ್ ಕರ್ತವ್ಯನೇ ಆದದು. ಆಮೇಲೆ ಎಲೆಕ್ಷನ್ ನೀಟಾಗಿ ನಡೆಸುವಂಥದ್ದು. ಫಸ್ಟ್ ಆಫ್ ಆಲ್ ಪ್ರತಿಯೊಬ್ಬರಿಗೂ ವೋಟರ್ ರೈಟ್ ಇರೋವಂಥದ್ದು. ಆದರೆ SIRನಲ್ಲಿ ಕ್ಲಿಯರ್ ಆಗೋರು ವೋಟರ್ಗಳನ್ನ ಡಿಲೀಟ್ ಮಾಡುವಂಥ ಇದು ಮಾಡ್ಕೊಂಡು ಬಂದಿದ್ದಾರೆ. ನೀವು ಬಿಹಾರಲ್ಲಿ, ತಮಿಳ್ನಾಡಲ್ಲೆಲ್ಲ ಮಾಡಿದ್ದು ಮ್ಯಾಪಿಂಗ್ ಮಾಡಿದ್ರು, ಆಮೇಲೆ ಈ ರೀತಿ ಆಬ್ಸೆಂಟ್ ಆಗಿದ್ದಾರೆ ಮತ್ತು ಅದರಲ್ಲೇ ಸುಮಾರು ಡಿಲೀಟ್ ಆಗೋಗಿದ್ವು. ನಾವು ಬಿಹಾರದ ಎಕ್ಸಾಂಪಲ್ ನೋಡಿದ್ದೀವಿ, ಸತ್ತೋಗಿದ್ದಾರೆ ಅಂತ ತೋರಿಸ್ಬಿಟ್ಟು ಡಿಲೀಟ್ ಮಾಡಿದ್ದಾರೆ, ಬಟ್ ಅವ್ರು ಬದುಕಿದ್ರು. ಆ ಥರ ಎಕ್ಸಾಂಪಲ್ಗಳು ಸುಮಾರು ನೋಡಿದ್ದೀವಿ. ಇಲ್ಲಿ 2, ಆದರೆ ವೆಸ್ಟ್ ಬೆಂಗಾಲಿಗೆ ಬಂದಾಗ 2 ಸ್ತರದಲ್ಲಿ ಮಾಡ್ತಾರೆ. ಮೊದಲನೇ ಸ್ತರ ಮ್ಯಾಪಿಂಗ್ ಮಾಡಿ ಯಾರು ಮ್ಯಾಪಿಂಗ್ ಆಗಲ್ವೋ ಅವ್ರನ್ನ ಡಿಲೀಟ್ ಮಾಡಿದ್ದಾರೆ. ಅದರಲ್ಲಿ 58 ಲಕ್ಷ ಜನ ವೋಟರ್ಸ್ ಹೆಸರನ್ನ ಡಿಲೀಟ್ ಮಾಡಿದ್ದಾರೆ. ಎರಡನೇ ಅದಾದಮೇಲೆ ವೆಸ್ಟ್ ಬೆಂಗಾಲಿಗೆ ಮಾತ್ರ ಹೊಸದಾಗಿ ಅಪ್ಲೈ ಮಾಡ್ತಾರೆ. ಏನು ಅಂತಂದರೆ ಅಂಡರ್ ಅಡ್ಜುಡಿಕೇಷನ್ ಅಂತ. ಅಂದರೆ ಮ್ಯಾಪಿಂಗ್ ಆಗಿದೆ, ಇವ್ರದ್ದು ಡಾಕ್ಯುಮೆಂಟ್ಸು ಇದೆ, ಆದರೆ ಲಾಜಿಕಲ್ ಡಿಸ್ಕ್ರಿಪೆನ್ಸಿ, ಸ್ಪೆಲ್ಲಿಂಗ್ ಮ್ಯಾಚ್ ಆಗ್ತಿಲ್ಲ, ಅಥವಾ ನಿಮಗೂ ನಿಮ್ಮ ತಾಯಿಗೂ ವಯಸ್ಸು 15ಕ್ಕಿಂತ ಕಡಿಮೆ ಇದೆ ಅಥವಾ 45ಕ್ಕಿಂತ ಜಾಸ್ತಿ ಇದೆ ಅನ್ನೋ ಹೆಸರಲ್ಲಿ, ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಅನ್ನೋ ಹೆಸರಲ್ಲಿ 27 ಲಕ್ಷ ಜನ ವೋಟರ್ಸ್ನ ಅಡ್ಜುಡಿಕೇಷನ್ನಲ್ಲಿ ಇಟ್ಟಿದ್ದಾರೆ. ಅದ್ರ ಬಗ್ಗೆ ಮಾತಾಡೋಣ ಅನ್ಸುತ್ತೆ. ನಂಬರ್ಸ್ ತಗೊಂಡಾಗ ಈ ರೀತಿ ಒಟ್ಟಾಗಿ ತಗೊಂಡಾಗ ಈ ರೀತಿ ರೆಗ್ಯುಲರ್ ಮ್ಯಾಪಿಂಗು ಆಮೇಲೆ ಈ ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಎರಡನ್ನೂ ಸೇರ್ಕೊಂಡಾಗ ಒಟ್ಟು 58 + 27 ಅಂದರೆ 58 ಲಕ್ಷ ಜನ + 27 ಲಕ್ಷ ಜನ, ಒಟ್ಟು ಇಷ್ಟು ಲಕ್ಷ ಜನಕ್ಕೆ ಅವರಿಗೆ ಓಟ್ ಹಾಕಕ್ಕೆ ಅವಕಾಶ ಸಿಕ್ಕಿಲ್ಲ.
ಇಷ್ಟು ಡಿಲೀಟ್ ಆಗಿದೆ ಅಂತ ಹೇಳ್ಬೋದು. ಇಷ್ಟು ಡಿಲೀಟ್ ಆಗಿರೋದು ತಗೊಂಡಾಗ ಬಾಗ್ಚಿಯವ್ರ ಮಾತನ್ನು ಅಪ್ಲೈ ಮಾಡಿದಾಗ ಒಟ್ಟು 150 ಕಾನ್ಸ್ಟಿಟ್ಯೂಯೆನ್ಸಿಗಳಲ್ಲಿ ಡಿಲೀಷನ್ ಆಗಿರೋ ವೋಟ್ಗಳ ಸಂಖ್ಯೆ ವಿನ್ನಿಂಗ್ ಮಾರ್ಜಿನ್ಗಿಂತ ಜಾಸ್ತಿ ಇದೆ. ಪ್ರತ್ಯೇಕ 150 ಕಾನ್ಸ್ಟಿಟ್ಯೂಯೆನ್ಸಿಗಳಿದೆ, ಅದರಲ್ಲಿ 100 ಕಾನ್ಸ್ಟಿಟ್ಯೂಯೆನ್ಸಿಗಳಲ್ಲಿ BJP ಗೆದ್ದಿದೆ, 48 ಕಾನ್ಸ್ಟಿಟ್ಯೂಯೆನ್ಸಿಗಳಲ್ಲಿ ತೃಣಮೂಲ್ ಕಾಂಗ್ರೆಸ್ ಗೆದ್ದಿದೆ. 2 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಎರಡು ಕಾನ್ಸ್ಟಿಟ್ಯೂನ್ಸಿಗಳಲ್ಲಿ ಕಾಂಗ್ರೆಸ್ ಗೆದ್ದಿದೆ. ಇದನ್ನ ಇನ್ನು ಸ್ವಲ್ಪ ಇಲ್ಲೇ ಒಂದೇ, ಆಮೇಲೆ ಅದ್ರ ಬಗ್ಗೆ ಡೀಟೇಲ್ ಡಿಸ್ಕಸ್ ಮಾಡ್ಬೋದು. ನೀವು 58 ಲಕ್ಷ ವೋಟರ್ಸ್ ಮೊದಲು ಡಿಲೀಟ್ ಆದ್ರಲ್ಲ, ಏನು ಮೊದಲನೇ ಸ್ಟೇಜ್ ಮ್ಯಾಪಿಂಗ್ ಆಗಿಲ್ಲ ಅಂತ, ಆ ಕಾನ್ಸ್ಟಿಟ್ಯೂಯೆನ್ಸಿಗಳು ಮಾತ್ರ ತಗೊಂಡ್ರೆ ಅದರಲ್ಲಿ 110 ಕಾನ್ಸ್ಟಿಟ್ಯೂಯೆನ್ಸಿಗಳಲ್ಲಿ ವಿನ್ನಿಂಗ್ ಮಾರ್ಜಿನ್ಗಿಂತ ಡಿಲೀಟ್ ಆಗಿರೋರ ಸಂಖ್ಯೆ ಇದು ಸಪ್ರೇಟಾಗಿ ಹೋಗೋಣ. SDD ಮತ್ತು UA ಎರಡೂ ಸಪ್ರೇಟಾಗಿ ಡಿಸ್ಕಸ್ ಮಾಡೋಣ ಅನ್ಸುತ್ತೆ. ಅದಕ್ಕೆ ಮುಖ್ಯವಾಗಿ ಬೇಸಿಕ್ ಪ್ರಶ್ನೆಗೆ ಬಂದ್ಬಿಡೋಣ ವಾಸು. SIR ಇದು ಅಸಂವಿಧಾನಿಕ ಅಥವಾ ಸಂವಿಧಾನಿಕವಾಗಿದೆಯೋ? ಇಲೆಕ್ಷನ್ ಕಮಿಷನ್ ಇದಕ್ಕೆ ಎಷ್ಟು ಅಧಿಕಾರ ಇದೆ? ಯಾಕಂದರೆ ನಾವು ಪ್ರಥಮ ಬಾರಿಗೆ ಬಿಹಾರಲ್ಲಿ ಇದನ್ನು ಅಳವಡಿಸಿದ್ರು ಸಹಿತ ಇವ್ರ ಮೇನ್ ಟಾರ್ಗೆಟ್ ಪಶ್ಚಿಮ ಬಂಗಾಳ ಇತ್ತು ಅನ್ನೋದೇ. ಅದು ರಾಜಕೀಯ ತಜ್ಞರಿರ್ಬೋದು, ಸ್ಪೆಷಲಿಸ್ಟ್ಗಳಿರ್ಬೋದು, ಅಥವಾ ವಿರೋಧ ಪಕ್ಷಗಳ ಆರೋಪ ಅದೇ ಇತ್ತು. ಅದನ್ನು ನಾವು ಪಶ್ಚಿಮ ಬಂಗಾಳದಲ್ಲಿ ನೋಡಿದಾಗ ಸ್ಪಷ್ಟವಾಗಿ ಗೊತ್ತಾಯ್ತದು, ಕಣ್ಣಿಗೆ ರಾಚುವಂತೆ. ಎಲ್ಲ ರಾಜ್ಯಗಳಲ್ಲಿ ಒಂದು ಮಾಡಿದರೆ ಅಸ್ಸಾಂನಲ್ಲಿ ಕೇವಲ ಅವರು SR ಮಾಡ್ತಾರೆ, ವೆಸ್ಟ್ ಬೆಂಗಾಲ್ದಲ್ಲಿ ಅವರು SIR ಮಾಡ್ತಾರೆ, ಲಾಜಿಕಲ್ ಡಿಸ್ಕ್ರಿಪೆನ್ಸಿನನ್ನು ಹೊಸ ಇದನ್ನು ತೊಗೊಂಡ್ಬರ್ತಾರೆ. ಇದು ಸಂವಿಧಾನಕ್ಕೆ ಇದು ಬದ್ಧತೆ ಇದೆ ಇದಕ್ಕೆ. ಆಮೇಲೆ ಅದು ಟೋಟಲ್ ಏನು ಹೇಳುತ್ತೆ, ಯಾವ ಕಾರಣಕ್ಕಾಗಿ ಮಾಡ್ತಾರೆ, ಎಷ್ಟು ಇದು ಸಂವಿಧಾನಬದ್ಧವಾಗಿದೆ. ಇದು ಭಾಳ ಮುಖ್ಯವಾದ ವಿಚಾರ. ಕರ್ನಾಟಕದಲ್ಲಿ ಒಬ್ಬ ಹಿರಿಯ ಅಧಿಕಾರಿ ಭಾಳ ಮುಖ್ಯವಾದಂಥ ಸ್ಥಾನದಲ್ಲಿದ್ದಾರೆ, ಒಳ್ಳೆ ಸದಾಶಯ ಇರುವಂಥ ಅಧಿಕಾರಿ. ಅವರು ನೆನ್ನೆ ದಿನ ಇಲ್ಲಿ SIR ಹಿಂದೆನೂ ನಡೆದಿದೆ ಅಂತ ನನ್ನ ಹತ್ರ 2-3 ಸರಿ ಹೇಳೋದು. ನಾನು SIR ಹಿಂದೆ ನಡೆದಿಲ್ಲ ಅಂತೇಳಿ. ಅವರು ಒಳ್ಳೆ ಅಧಿಕಾರಿ. ಈಗ ಈ ಚರ್ಚೆ ನಡೆಯೋದಕ್ಕೆ ಮುಂಚೆ ಕೂಡ ಮತ್ತೆ ನನಗೆ ಅವರು ಭಾರತ ಚುನಾವಣಾ ಆಯೋಗ ಏನು ಹೇಳಿದೆ, ಹಿಂದೆ ನಡೆದಂಥ SIRಗಳು ಇಂತಿಂಥ ಟೈಮಲ್ಲಿ ನಡೆದಿದೆ ಅಂತ ಹೇಳಿರೋದನ್ನ ಮತ್ತೆ ನನಗೆ ಕಳಿಸಿದ್ರು. ನನಗೆ ಇದೇನಿದು ಈ ಥರದ ಒಂದು ತಿಳುವಳಿಕೆಯ ಕೊರತೆ, ಈ ವ್ಯತ್ಯಾಸ. ಅದರಲ್ಲಿ ಅವರು ಹೇಳ್ತಾ ಇದ್ದಿದ್ದೇನು ಅಂತಂದರೆ, ಈ ಹಿಂದೆ ಅಂದರೆ ಈ ಉದ್ದೇಶದಿಂದಲೇ ಆಯೋಗವು ಚಾಲ್ತಿಯಲ್ಲಿರುವ ಶಾಸನಗಳಡಿಯಲ್ಲಿ ಪ್ರದತ್ತವಾದ ಅಧಿಕಾರಗಳನ್ನು ಬಳಸಿ 1952ರಿಂದ 56, 57, 61, 65 ಫೈನಲಿ 2002, 3, 4ರಲ್ಲಿ ನಾವು ಮಾಡಿದ್ದೀವಿ ಅನ್ನೋದನ್ನು ಹೇಳಿದೆ ಅಂತ ಹೇಳ್ಬಿಟ್ಟು ಅವರು ಹೇಳ್ತಾಯಿದ್ರು. ನಾನು ಅವ್ರಿಗೆ ಏನು ಹೇಳಿ ಅಂತ ಗೊತ್ತಾಗಲಿಲ್ಲ. ಯಾಕಂದರೆ ಒಬ್ಬ ಅಧಿಕಾರಿ ಈ ರೀತಿಯಾದಂಥ ಅಭಿಪ್ರಾಯನ ಹೊಂದಿದರೆ ಅದು ಒಳ್ಳೆಯ ಅಧಿಕಾರಿ ಅಂತ. SIR ಅನ್ನೋದು ಈ ದೇಶದಲ್ಲಿ ಇದುವರೆ ತನಕ ನಡೆದಿಲ್ಲ. ಇದು ಸ್ವಾತಂತ್ರ್ಯ ನಂತರದಲ್ಲಿ ಮೊದಲ ಬಾರಿಗೆ ಈ ದೇಶದಲ್ಲಿ ಮಾಡ್ತಿದ್ದಾರೆ. ಈ ಹಿಂದೆ ಇಂಟೆನ್ಸಿವ್ ರಿವಿಷನ್ಸ್ ನಡೆದಿದೆ. ಈಗ ಮತದಾರರ ಪಟ್ಟಿ ಯಾವ ರೀತಿಯಲ್ಲಿ ಪರಿಷ್ಕರಣೆ ಆಗುತ್ತೆ, ಕಂಟಿನ್ಯೂಸ್ ಅಪ್ಡೇಷನ್ ಅಂತ ಒಂದಿರುತ್ತೆ. ಅಂದರೆ ಮತ್ತೆ ಯಾವಾಗ ಬೇಕಾದ್ರೆ ಯಾರು ಬೇಕಾದ್ರೂ ಹೋಗಿ ಅರ್ಜಿ ಕೊಡ್ತಾ ಇರ್ತಾರೆ ಸೇರಿಸ್ಲಿಕ್ಕೆ, ತೆಗಿಲಿಕ್ಕೆ. ಇದಲ್ಲದೆ ಸಮ್ಮರಿ ರಿವಿಷನ್ ಅಂತ ಒಂದಾಗುತ್ತೆ. ಇದು ಸಾಮಾನ್ಯ ಪ್ರತಿ ವರ್ಷ ಆಗುತ್ತೆ. ಜನವರಿ 25ನೇ ತಾರೀಕು ರಾಷ್ಟ್ರೀಯ ಮತದಾರರ ದಿನ. ಅದಕ್ಕೆ ಮುಂಚೆ 1 ತಿಂಗಳಿಂದ ಈ ಪ್ರಕ್ರಿಯೆಯನ್ನು ನಡೆಸ್ತಾರೆ. ಆಗೇನಾಗುತ್ತೆ, ಇರೋಂಥ ಎಲೆಕ್ಟ್ರಲ್ ರೋಲ್ನ ಡ್ರಾಫ್ಟ್ ರೋಲ್ ಅಂತ ಅಂದ್ಕೊಂಡು ಹೊಸದಾಗಿ ಯಾರು ಅರ್ಜಿ ಕೊಟ್ಟಿರ್ತಾರೆ ಅದನ್ನ ಇಟ್ಕೊಂಡು ಎಲ್ಲೂ ಹೋಗಲ್ಲ, ಮನೆಗೆ ಹೋಗಲ್ಲ. BLO ಇದ್ದ ಕಡೆಯಲ್ಲೇ ಆ ಅರ್ಜಿಗಳನ್ನು ಪರಿಗಣಿಸಿ ಇವ್ರನ್ನ ಹಾಕೋದು, ತೆಗೆಯೋದು ಇತ್ಯಾದಿ ಇಷ್ಟನ್ನು ಮಾತ್ರ ಮಾಡ್ತಾರೆ. ಇಂಟೆನ್ಸಿವ್ ರಿವಿಷನ್ ಆ ಏನೆಲ್ಲ ಡೇಟ್ಸ್ನ ಚುನಾವಣಾ ಆಯೋಗ ಈಗ ಹೇಳ್ತಿದೆ, ಇಸ್ವಿಗಳನ್ನು ಆ ಇಸ್ವಿಗಳಲ್ಲಿ ಮಾಡಿದ್ದಾರೆ. ಆಗ BLO ಮನೆಗೆ ಹೋಗ್ತಾರೆ, ಹೋಗಿ ಕೇಳ್ತಾರೆ, ನೋಡಿ ನಿಮ್ಮದು ಯಾರಾದರೂ ಹೊಸದಾಗಿ 18 ವರ್ಷ ಆಗಿದೆಯಾ, ಯಾರಾದರೂ ಸತ್ತೋಗಿದ್ದಾರಾ, ಯಾರಾದರೂ ಪರ್ಮನೆಂಟಾಗಿ ಶಿಫ್ಟ್ ಆಗಿದ್ದಾರಾ ಕೇಳಿಬಿಟ್ಟು ಮಾಡ್ತಾರೆ. ಅದು ಇಂಟೆನ್ಸಿವ್ ರಿವಿಷನ್. ಈಗ ಮಾಡ್ತಾ ಇರೋದು ಹೊಸದಾಗಿ ಮತದಾರರ ಪಟ್ಟಿಯನ್ನು ತಯಾರು ಮಾಡ್ತಿರೋದು. ಈ ದೇಶದ ಪ್ರತಿ ವ್ಯಕ್ತಿಯು ಹೊಸದಾಗಿ ಅರ್ಜಿ ತುಂಬಬೇಕು. ಈ ಹಿಂದೆ ಯಾವತ್ತೂ ಇದು ನಡೆದಿಲ್ಲ. 1950ರಿಂದ 52 ಮಧ್ಯದಲ್ಲಿ ನಡೆದಾಗಲೂ ಕೂಡ ಆಗ ಇವ್ರು ಹೋಗಿ ನೀವು ಸೇರ್ಕೊಳ್ಳಪ್ಪ ಅಂತ ಹೇಳ್ತಾ ಇದ್ದಿದ್ದು ಹೊರತು ತೆಗೆದಾಕೋದಲ್ಲ. SIR ಬೈ ಇಟ್ಸ್ ಡಿಸೈನ್ ಅದು ಜನರನ್ನ ಹೆಸರನ್ನು ತೆಗೆದಾಕೋದಕ್ಕೆ ಇರುವಂಥದ್ದು. ಈಗ ಏನು 2025ರ ಮತದಾರರ ಪಟ್ಟಿ ಇದೆ, ಅದರಲ್ಲಿರ್ತಕ್ಕಂಥ ಎಲ್ಲ ಹೆಸರುಗಳನ್ನು 2002ರಲ್ಲಿ ಇಂಟೆನ್ಸಿವ್ ರಿವಿಷನ್ ನಡೆದಿತ್ತು. SIR ಅಂತ ಸುಳ್ಳು ಹೇಳ್ತಿದ್ದಾರೆ. ಆ ಇಂಟೆನ್ಸಿವ್ ರಿವಿಷನ್ನಲ್ಲಿ ಇದ್ದಂಥ ಮತದಾರರ ಪಟ್ಟಿ ಜೊತೆಗೆ ಯಥಾವತ್ತಾಗಿ ಲಿಂಕ್ ಆಗಬೇಕು. ನಿಮ್ಮ ಜೊತೆ ಮಾತಾಡ್ತಿರುವ ನನ್ನ ಹೆಸರು 2025ರ ಮತದಾರರ ಪಟ್ಟಿಯಲ್ಲಿ ವಾಸು HV ಅಂತ ಇದೆ. 2002ರ ಮತದಾರರ ಪಟ್ಟಿ ನಮ್ಮ ಊರಲ್ಲಿ, ನಮ್ಮ ಹಳ್ಳಿಯಲ್ಲಿ HV ವಾಸು ಅಂತ ಇದೆ. ಇದನ್ನು ವೆಸ್ಟ್ ಬೆಂಗಾಲಲ್ಲಿ ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಅಂತ ಕರೀತಾರೆ. ಎಲ್ಲ ಸರಿ ಇದೆ, ನನ್ನ ಹೆಸರು ನಮ್ಮ ತಂದೆ ಹೆಸರು ಎಲ್ಲ ಸರಿಯಾಗಿದ್ದಾಗಲೂ ಅವ್ರು ಹೇಳ್ತಾರೆ ಇಲ್ಲ ಇದು ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಅಂತ ನೋಟಿಸ್ ಕೊಡ್ತಾರೆ. ಆ ರೀತಿ ನೋಟಿಸ್ ಕೊಟ್ಟವರು ಅವರು ಲಕ್ಷಾಂತರ ಜನ, 27 ಲಕ್ಷ ಜನ ಅಂತ ಹೇಳಲಾಗ್ತಿದೆ, ಅವ್ರಿಗೆ ಮತದಾನದ ಹಕ್ಕು ಕಿತ್ಕೊಂಡು ಹೋಗ್ಬಿಟ್ಟಿದೆ. ಇದು SIR ಅಂದರೆ
ಮತ್ತು ನೀವು ಒಂದು ವೇಳೆ ಅದರ ಹೆಸರನ್ನ ಅಲ್ಲಿನ 2002ರ ಮತದಾರ ಪಟ್ಟಿಗೆ ಲಿಂಕ್ ಮಾಡೋಕ್ಕೆ ಆಗದೆ ಇರೋದಕ್ಕೆ ಬೇಕಾದಷ್ಟು ಕಾರಣಗಳಿರುತ್ತೆ. ಮುಖ್ಯವಾಗಿ ಮಹಿಳೆಯರು ಒಂದು ಕಡೆಯಿಂದ ಮದುವೆಯಾಗಿ ಇನ್ನೊಂದು ಕಡೆಯಿಂದ ಹೋಗೋರು. ಈಗ ನಾನು ನಮ್ಮ ಹಳ್ಳಿಯಿಂದ ಇಲ್ಲಿಗೆ ಬಂದಿರೋ ಥರ ಕಳೆದ 30 ವರ್ಷದಲ್ಲಿ ಈ ದೇಶದಲ್ಲಿ ನಡೆದಿರೋಷ್ಟು ವಲಸೆ ಯಾವತ್ತೂ ನಡೆದಿಲ್ಲ. ಹಳ್ಳಿಗಳಿಂದ ಪಟ್ಟಣಕ್ಕೆ, ಒಂದು ಜಿಲ್ಲೆಯಿಂದ ಇನ್ನೊಂದು ಜಿಲ್ಲೆಗೆ, ದೊಡ್ಡ ನಗರಗಳಿಗೆ, ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ಈ ರೀತಿಯಲ್ಲಿ ವಲಸೆ ನಡೆದಿದೆ. ಕೋಟ್ಯಾಂತರ ಜನ ವಲಸೆ ಹೋಗಿದ್ದಾರೆ. ಅವರೆಲ್ಲರ ಹೆಸರುಗಳು ಕೂಡ ಈಗ ಇನ್ನೊಂದು ಮತದಾರರ ಪಟ್ಟಿ ಯಾವುದೋ ಹಳೆ ಬೂತ್ಗೆ ಹೋಗಬೇಕಾಗುತ್ತೆ. ಅದಿಲ್ಲದೆ ಇದ್ದರೆ ನೀವು ಡಾಕ್ಯುಮೆಂಟ್ ಕೊಡಬೇಕಾಗುತ್ತೆ. ಯಾವ ಡಾಕ್ಯುಮೆಂಟು? ಚುನಾವಣಾ ಆಯೋಗ ಹೇಳಿದಂಥ ಡಾಕ್ಯುಮೆಂಟು ಕೊಡಬೇಕು. ಆ ಚುನಾವಣಾ ಆಯೋಗದ ಹೇಳುವಂಥ ಡಾಕ್ಯುಮೆಂಟಲ್ಲೂ ಕೂಡ ಒಂದು ವೇಳೆ HV ವಾಸು ಅಂತಿದ್ರೆ ಗತಿ ಏನು? ಅವಾಗ ಅದು ಇಲ್ಲದೆ ಇರ್ಬೋದು. ಈ ರೀತಿಯಲ್ಲಿ ನಮ್ಮ ಥರದ್ದೊಂದು ದೇಶದಲ್ಲಿ ಮಾಡ್ತಿರುವಂಥ ಎಕ್ಸಸೈಸೇ SIR. ಇದು ಮತದಾರರನ್ನ ಹೊರಗಾಕೋದಕ್ಕೋಸ್ಕರ ಇರುವಂಥ ಒಂದು ಎಕ್ಸಸೈಸೇ ಆಗಿತ್ತು. ಇಂಥದ್ದು ಈ ದೇಶದಲ್ಲಿ ಯಾವತ್ತೂ ಕೂಡ ನಡೆದಿಲ್ಲ. ಸಂವಿಧಾನದಲ್ಲಿ ಇದನ್ನೇನು ಬರೆದಿಲ್ಲ. ಇದಕ್ಕೆ ರೆಪ್ರೆಸೆಂಟೇಷನ್ ಆಫ್ ಪೀಪಲ್ಸ್ ಆ್ಯಕ್ಟ್ನ ಅಧಿಕಾರ ಪಡ್ಕೊಂಡು ಎಲೆಕ್ಷನ್ ಕಮಿಷನ್ ನಿಯಮಗಳನ್ನು ರೂಪಿಸ್ತಾ ಅದನ್ನು ಮಾಡ್ತಾ ಹೋಗುತ್ತೆ. ಆದರೆ ಸಂವಿಧಾನ ಏನು ಹೇಳುತ್ತೆ? ಸಂವಿಧಾನದ ಆಶಯ ಏನು ಹೇಳುತ್ತೆ? ನೀವು ಈ ದೇಶದ ಒಬ್ಬರಿಗೂ ಕೂಡ ಮತದಾನದ ಹಕ್ಕಿನಿಂದ ವಂಚಿತರನ್ನಾಗಿಸಬಾರದು. ಒಂದೇ ಒಂದು ಉದಾಹರಣೆ ಮೂಲಕ ಅದನ್ನು ವಿವರಿಸ್ತೀನಿ. ನಮ್ಮಲ್ಲಿ ಕಳೆದ ಕೆಲವು ವರ್ಷಗಳಿಂದ 80 ವರ್ಷ ದಾಟಿರೋವಂಥವ್ರು, ಅವರಿಗೆ ಅವರ ವಯೋಸಹಜ ಕಾರಣಗಳಿಂದಾಗಿ ಬೂತ್ಗೆ ಬರೋಕ್ಕಾಗಲ್ಲ ಅಂತ ಎಲೆಕ್ಷನ್ನಿಗೆ ಮುಂಚೆ ಅವ್ರ ಮನೆಗೆ ಹೋಗಿ ಓಟ್ ಹಾಕ್ಸ್ಕೊಂಬರೋದನ್ನು ಚುನಾವಣಾ ಆಯೋಗ ಮಾಡ್ತು. ಯಾಕೆ? ನಿಮಗೆ ರೈಟ್ ಇದೆ, ಬಟ್ ಯು ಕೆನಾಟ್ ಎಕ್ಸಸೈಸ್ ಇಟ್. ಇದು ಅದು ನಮ್ಮದೇ ಜವಾಬ್ದಾರಿ ಅಂತ ಚುನಾವಣಾ ಆಯೋಗ ಭಾವಿಸುವಂಥದ್ದು. ಈ ಥರ ಮಾಡ್ತಾ ಇರಬೇಕಾದ್ರೆ ನೀವು ಇರೋ ಹೆಸರನ್ನ ಲಕ್ಷಗಟ್ಟಲೆ ಜನರನ್ನು ತೆಗೆದುಹಾಕೋದು, ಹೌ ಇಸ್ ಇಟ್ ಅ ಕಾನ್ಸ್ಟಿಟ್ಯೂಷನಲ್ ಎಕ್ಸಸೈಸ್? ಇಲ್ಲ, ಇಲ್ಲಿ ಇನ್ನೊಂದು ಪ್ರಶ್ನೆ ಬರುತ್ತೆ ವಾಸು. ಇದು ತೆಗಿಲಿಕ್ಕಾಗಿ ಡಿಸೈನ್ ಮಾಡಿದ್ದಾರೆ ಅಂದರೆ ಪೊಲಿಟಿಕಲಿ ಮೋಟಿವೇಟೆಡ್ ಅನ್ನೋ ಒಂದು ಪ್ರಶ್ನೆ ಬರುತ್ತೆ. ಯಾಕಂದರೆ ಎಲ್ಲ ಪಕ್ಷಗಳು ಇದ್ರ ಬಗ್ಗೆ ಗಂಭೀರವಾಗಿ ಚಿಂತನೆ ಮಾಡಬೇಕು. ಇದು ಕೇವಲ ವಿರೋಧ ಪಕ್ಷಗಳ ಮಾತಲ್ಲ. ಯಾಕಂದರೆ ಮತದಾರ ತನ್ನ ಹಕ್ಕನ್ನು ಕಳೆದುಕೊಳ್ತಾ ಇದ್ದಾನೆ ಅಂದರೆ BJPನೂ ತನ್ನ ಮತದಾರರು ಅಥವಾ ಈ ದೇಶದ ಪ್ರಜೆ ಮತದಾನದ ಹಕ್ಕನ್ನು ಕಳೆದುಕೊಳ್ತಾ ಇದ್ದಾನೆ. ಅವನಿಗೆ ಕೊಡಿಸ್ಬೇಕಾದ ಜವಾಬ್ದಾರಿ BJPಗೂ ಇರಬೇಕಾಗತ್ತೆ. ಹೌದು. BJP ಎಲ್ಲೂ ಆ ಧ್ವನಿ ಎತ್ತಾ ಇಲ್ಲ. ಅದು ಇಲೆಕ್ಷನ್ ಕಮಿಷನ್ PR ಥರ ಮಾತಾಡ್ತಾ ಇದೆ, ಅವ್ರ ಸ್ಪೋಕ್ಸ್ ಪರ್ಸನ್ ಥರ ಮಾತಾಡ್ತಾ ಇದೆ. ಅಂದರೆ ಸ್ಪಷ್ಟವಾಗಿ ರಾಜಕೀಯ ಈ ಚುನಾವಣಾ ಕಮಿಷನ್ನು ಮತ್ತು BJP ಸೇರ್ಕೊಂಡು ಈ ಚುನಾವಣೆಯನ್ನು ಡಿಸೈನ್ ಮಾಡ್ತಾ ಇರೋದು ಅನ್ನೋದು ಸ್ಪಷ್ಟವಾಗಿ ಕಾಣಿಸುತ್ತಲ್ವ? ಎರಡು ವಿಚಾರ ಇದೆ. ಈ ದೇಶದಲ್ಲಿ ಬೇರೆ ಬೇರೆ ರೀತಿಯ ಧ್ರುವೀಕರಣ ಇದೆ. ಜನ ಏನು ಅಂದ್ಕೊಳ್ತಿದ್ದಾರೆ, ಧ್ರುವೀಕರಣ ಧರ್ಮದ ಆಧಾರದ ಮೇಲೆ, ಜಾತಿಯ ಆಧಾರದ ಮೇಲೆ ಮಾತ್ರ ಇದೆ ಅಂತ. ಅದಲ್ಲದೆ ಬಡವರು ಮತ್ತು ಶ್ರೀಮಂತರ ನಡುವಿನ ಒಂದು ಧ್ರುವೀಕರಣ ಕೂಡ ಇದೆ. ನೀವು ಒಟ್ಟು ದೇಶದ ಮತದಾರರನ್ನು ಒಂದು ಪಿರಮಿಡ್ ಅಂತ ನೋಡಿದ್ರೆ, ಮೇಲ್ಗಡೆ ಶ್ರೀಮಂತರು ಕಡಿಮೆ ಸಂಖ್ಯೆಯಲ್ಲಿ ಇರ್ತಾರೆ, ಹೋಗ್ತಾ ಹೋಗ್ತಾ ಬಡವರು ಜಾಸ್ತಿ ಆಗ್ತಾರೆ. ಈ ಪಿರಮಿಡ್ನ ಬಾಟಮ್ನಲ್ಲಿ ಇರ್ತಕ್ಕಂಥವ್ರು BJPಯ ವಿರುದ್ಧ ಓಟ್ ಹಾಕುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಅಲ್ಲೂ BJP ಓಟ್ ಹಾಕೋರು ಇರ್ತಾರೆ, ಬಡವರಲ್ಲೂ ಕೂಡ, ಬಟ್ ಅದು ಸಾಧ್ಯತೆ ಕಡಿಮೆ. ಅಂದರೆ ಈಗ ಬಡವರ ಓಟುಗಳು ಜಾಸ್ತಿ ಡಿಲೀಟ್ ಆದರೆ, ಯಾಕಂದರೆ ಈ ದಾಖಲೆ ಮತ್ತು ಈ ಎಕ್ಸಸೈಸಿಂದ ಡಿಲೀಟ್ ಆಗೋದು ಜಾಸ್ತಿ ಬಡವ್ರದ್ದು. 10 ಓಟು ಡಿಲೀಟ್ ಆದರೆ 3 ಓಟು BJP ಓಟು ಡಿಲೀಟ್ ಆಗ್ಬೋದು, 7 ಓಟು ಆ್ಯಂಟಿ BJP ಓಟು ಡಿಲೀಟ್ ಆಗುತ್ತೆ. ಇದು ನೀವು ಸುಮ್ಮನೆ ಜನರಲ್ ಆಗಿ ಈ ಎಕ್ಸಸೈಸ್ನ ಮಾಡಿದ್ರೆ, ಅದರಲ್ಲೂ ಮತ್ತೆ ಮಹಿಳೆಯರ ಓಟು ಜಾಸ್ತಿ ಡಿಲೀಟ್ ಆಗುತ್ತೆ. ಇನ್ನೊಂದು ಟಾರ್ಗೆಟೆಡ್ ಡಿಲೀಷನ್. ಇದು ಜನರಲಿ ಎಕ್ಸಸೈಸಲ್ಲಿ ನಡೀದೇ ಇದ್ದರೂ ಕೂಡ ಯಾವುದನ್ನ ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಅಂತ ಕರೆದ್ರು, ನೀವು ನೋಡಿದ್ರೆ ಒಂದು ಇಡೀ ಕ್ಷೇತ್ರದಲ್ಲಿ ಮುಸ್ಲಿಮರ ಓಟುಗಳು ಸಿಕ್ಕಾಪಟ್ಟೆ ಕಿತ್ಕೊಂಡು ಹೋಗುತ್ತೆ. ಪಶ್ಚಿಮ ಬಂಗಾಳದಲ್ಲಿ ಆಗಿದೆ ಇದು. ಅಂದರೆ 50%, 60%, 65% ಮುಸ್ಲಿಮರು ಇರುವಂಥ ಕ್ಷೇತ್ರದಲ್ಲಿ ಲಕ್ಷಾಂತರ ಹೆಸರನ್ನ ನೀವು ತೆಗೆದುಹಾಕಿ ಅಲ್ಲಿ ನಿಮಗೆ BJP ಗೆಲ್ತಾ ಇದೆ. ಸೊ ಇದೆಲ್ಲ ಏನಾಗ್ತಿದೆ, ಇದು ಒಂದು ಹುನ್ನಾರದ ಜೊತೆಗೆ ಬಂದಿದೆ ಅಂತ ಹೇಳೋದಕ್ಕೆ ಇಂಥದ್ದೆಲ್ಲ ಕಾರಣಗಳಿವೆ. ಅದ್ರ ಜೊತೆಗೆ ದೇಶದ ನಾಗರಿಕನಾಗಿ ಪ್ರೂವ್ ಮಾಡಲಿಕ್ಕಾಗಿ ಆಧಾರ್ ಕಾರ್ಡ್ಗಳು ಇನ್ನೊಂದು ಏನೋ ಪ್ರೂವ್ ಮಾಡ್ಬೋದು. ಆದರೆ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ ಅಂದರೆ ಪಾಸ್ಪೋರ್ಟ್. ಯಾಕಂದರೆ ತುಂಬ ಸ್ಕ್ರೂಟಿನಿ ಮಾಡಿ ಭಾರತ ಸರ್ಕಾರ ಪ್ರಜೆಗೆ ಕೊಡಮಾಡುವುದು ಭಾರತದಲ್ಲಿ ಕೆಲವು ಪರ್ಸೆಂಟೇಜ್ ಜನ ಪಾಸ್ಪೋರ್ಟ್ ಹೊಂದಿದ್ದಾರೆ. ಆ ಪಾಸ್ಪೋರ್ಟ್ ಹೊಂದಿದವರನ್ನು ಸಹಿತ ನೀವು ಡಿಸ್ಕ್ರಿಪ್ಷನಲ್ಲಿ ಲಾಜಿಕಲ್ ಡಿಸ್ಕ್ರಿಪ್ಷನಲ್ಲಿ ತೆಗೆದು ಮತದಾನದ ಹಕ್ಕಿನಿಂದ ಹೊರಗಿಡ್ತೀರಂದರೆ ಇದರಲ್ಲಿ ದೊಡ್ಡ ಸಂಚು ಇರೋದು ಅನ್ನೋದು ಅನ್ಸುತ್ತೆ. ಬಸವರಾಜ್, ನಾನು ನಿಮ್ಮ ಹತ್ರ ಮತ್ತೆ ನೀವು ಹೇಳೋಕ್ಕೆ ಮುಂಚೆ ನೀವು ಹೇಳಿದ್ದಕ್ಕೆ, ಈ ರೀತಿ ಪಾಸ್ಪೋರ್ಟ್ ಕೊಟ್ಟಂಥ ಒಂದು ವ್ಯಕ್ತಿ ಈ ದೇಶದ MP ಆಗಿದ್ದರು. SUCA ಪಕ್ಷಕ್ಕೆ ಸೇರಿದಂಥ ಅವರು ಅದಕ್ಕೋಸ್ಕರ ಅರ್ಜಿ ಕೂಡ ಕೊಟ್ಟರು. ಅಂದರೆ ಈ ದೇಶದಲ್ಲಿ MP ಆಗಿದ್ದವರು ಅವ್ರಿಗೆ ಓಟಿನ ಹಕ್ಕು ಕಿತ್ಕೊಂಡು ಅವ್ರು ಪಾಸ್ಪೋರ್ಟ್ ಕೂಡ ಕೊಟ್ಟಿದ್ರು. ನೋಡಪ್ಪ, ನನ್ನ ಪಾಸ್ಪೋರ್ಟಲ್ಲಿ ನನ್ನ ಹೆಸರು ಕರೆಕ್ಟ್ ಆಗಿದೆ ಅಂತ. ಅಲ್ಲಿ ಎಲೆಕ್ಷನ್ ಆಫೀಸರ್ಗಳು ಓಟನ್ನು ಕಸ್ಕೊಂಡಿದ್ದಾರೆ, ಅದು ನ್ಯಾಯಾಧೀಶರ ಓಟನ್ನು ಕಸ್ಕೊಂಡಿದ್ದಾರೆ, ನಮ್ಮ ದೇಶಕ್ಕೆ ನೋಬೆಲ್ ತಂದುಕೊಟ್ಟ ವ್ಯಕ್ತಿಯ ಓಟನ್ನು ಕಸ್ಕೊಂಡಿದ್ದಾರೆ. ಇದೆಲ್ಲ ಆಗಿದೆ. ಇದಕ್ಕೆ ನೀವು ಈ
SIR ಪಶ್ಚಿಮ ಬಂಗಾಳದ ರಿಸಲ್ಟ್ ನೋಡಿದಾಗ ಈ ನಂಬರ್ಗಳು ಹೇಗೆ ಮ್ಯಾಚ್ ಆಗಿದೆ ಕಾಣಿಸ್ತಾ ಇದೆಯಾ, ಎಷ್ಟು ಇಂಪ್ಯಾಕ್ಟ್ ಆಗಿದೆ, ಎಷ್ಟು, ಯಾಕಂದ್ರೆ ಒಂದಂತೂ ಚಿತ್ರಣ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಮತದಾರ ಹಕ್ಕನ್ನು ರಕ್ಷಿಸಲು ಮಾಡಿದಲ್ಲ SIR, ಇದು ಮತದಾರ ಹಕ್ಕನ್ನೇ ಕಸಿದುಕೊಳ್ಳಿಕ್ಕಾಗಿ ಮಾಡಿದೆ SIR. ಇದಕ್ಕೆ ರಾಜಕೀಯ ಮಿಶ್ರಿತವನ್ನು ಸಂಪೂರ್ಣವಾಗಿ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಇದು ನಂಬರ್ಸಲ್ಲೂ ಕಾಣಿಸುತ್ತಾ, ಇದು ಇಂಪ್ಯಾಕ್ಟ್ ಆಗಿದೆ ಅಂತ ಅನ್ಸುತ್ತಾ? ಅದಕ್ಕೆ ಬರೋಕ್ಕೆ ಮೊದಲು ವಾಸು ಅವರು ಹೇಳ್ತಾ ಇದ್ದದಕ್ಕೆ ಎರಡು ಪೂರಕವಾಗಿ, ಮೊದಲನೇದು SIR ಮೊದಲನೇ ಟೈಮ್ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಹೊಸೂರು ಒಂದು ಪಾಯಿಂಟ್ ಏನು ಅಂತಂದರೆ, ನಿಮ್ಮ ಹತ್ರ ಈಗ 2025 ವೋಟರ್ ಲಿಸ್ಟಲ್ಲಿ ಹೆಸರಿದೆ, ಮ್ಯಾಪಿಂಗ್ ಆಗ್ತದೆ, ಎಲ್ಲ ಡಾಕ್ಯುಮೆಂಟು ಇದೆ, ಮತ್ತು ನೀವು ಮುತ್ತಾತನ ಕಾಲದಿಂದ ಇಂಡಿಯಾದಲ್ಲೇ ಇದ್ದೀರಾ, ಅಷ್ಟೆಲ್ಲ ಇದ್ದಾಗ್ಯೂ ಎಲ್ಲ ಡಾಕ್ಯುಮೆಂಟ್ ಇದ್ದಾಗ್ಯೂ ಕೂಡ ನೀವು ಎನ್ಯುಮರೇಷನ್ ಫಾರ್ಮ್ ಫಿಲ್ ಮಾಡಲಿಲ್ಲ ಅಂತಂದರೆ ನಿಮ್ಮ ಹೆಸರು ವೋಟರ್ ಲಿಸ್ಟಲ್ಲಿ ಇರಲ್ಲ. ಈ ರೀತಿ ಸ್ವತಂತ್ರ ಭಾರತ ಇತಿಹಾಸದಲ್ಲೇ ಪ್ರತಿಯೊಬ್ಬ ವೋಟರು ಎನ್ಯುಮರೇಷನ್ ಫಾರ್ಮ್ ಫಿಲ್ ಮಾಡಬೇಕು ಅನ್ನೋದು ನಡೆದೇ ಇಲ್ಲ ಇಲ್ಲಿ ತನಕ. ಸೊ ದಟ್ ಕ್ಲಿಯರ್ಲಿ ಶೋಸ್ ದಟ್ SIR ಫಸ್ಟ್ ಟೈಮ್ ಆಗ್ತಾ ಇರೋದು. ಎರಡನೇದು ವಾಸು ಅವ್ರು ಮಾತಾಡ್ತಾ ಹೇಳಿದ್ರು, SIR ಮಾಡಿರೋದೇ ಬೈ ಡಿಸೈನ್ ಟು ಡಿಲೀಟ್ ದ ವೋಟರ್ಸ್ ಅಂತ. ಅದಕ್ಕೊಂದು ಗ್ಲೇರಿಂಗ್ ಎಕ್ಸಾಂಪಲ್ ವೆಸ್ಟ್ ಬೆಂಗಾಲಲ್ಲಿದೆ. ಏನು ಅಂತಂದರೆ, ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಹೆಸರಲ್ಲಿ 27 ಲಕ್ಷ ಜನನ ಹೆಸರನ್ನ ಏನು ವೋಟರ್ ಲಿಸ್ಟಿಂದ ಆಚೆ ಇಟ್ಟು ವೋಟ್ ಹಾಕುವ ಅಧಿಕಾರ ಕೊಡಲಿಲ್ಲ. ಅದರಲ್ಲಿ 66 ಜನ ಎಲೆಕ್ಷನ್ ಕಮಿಷನ್ನೇ ಅಪಾಯಿಂಟ್ ಮಾಡಿರ್ತಕ್ಕಂಥ ಎಲೆಕ್ಷನ್ ಆಫೀಸರ್ಸು. ಅವ್ರನ್ನ ಎಲೆಕ್ಷನ್ ಆಫೀಸರ್ಸ್ ಆಗಿ, ಅಂದರೆ ಪ್ರಿಸೈಡಿಂಗ್ ಆಫೀಸರ್ಸು, ಬೇರೆ ಬೇರೆ ಆಫೀಸರ್ಸ್ ಬರ್ತಾರಲ್ಲ ಎಲೆಕ್ಷನ್ ನಡೆಸಬೇಕಾದ್ರೆ, ಅವ್ರನ್ನ ಅಪಾಯಿಂಟ್ ಮಾಡಬೇಕಾದ್ರೆ ಅವರ ವೋಟರ್ ಐಡಿಯಲ್ಲಿರ್ತಕ್ಕಂಥ ನಂಬರ್ನ ಎಂಟ್ರಿ ಮಾಡಿಬಿಟ್ಟು ಆಮೇಲೆ ಅವ್ರಿಗೆ ಆರ್ಡರ್ ಕೊಟ್ಟಿರ್ತಾರೆ ಎಲೆಕ್ಷನ್ ಆಫೀಸರ್ಸ್ ಆಗಿ. ಆ ಎಲೆಕ್ಷನ್ ಆಫೀಸರ್ಸು 66 ಜನ ಕೋರ್ಟ್ಗೆ ಹೋಗ್ತಾರೆ, ಸುಪ್ರೀಂ ಕೋರ್ಟ್ಗೆ. ಸುಪ್ರೀಂ ಕೋರ್ಟು ನೀವು ಜುಡಿಷಿಯಲ್ ಕಮಿಟಿ ಹತ್ರ ಹೋಗಿ ಅಂತ ಹೇಳ್ತೆ, ಅದು ಏನಾಗಲ್ಲ. ಅಂದರೆ ಅವರ ಗೌರ್ಮೆಂಟ್ ಎಂಪ್ಲಾಯೀಸು ಮತ್ತು ಎಲೆಕ್ಷನ್ ಆಫೀಸರ್ ಅಪಾಯಿಂಟ್ ಆಗಿರೋ ಎಲೆಕ್ಷನ್ ಕಮಿಷನಿಂದನೇ ಅವ್ರಿಗೆ ವೋಟರ್ ಲಿಸ್ಟಲ್ಲಿ ಸಿಗಲಿಲ್ಲ. ಭಾರತದಲ್ಲಿ ಸರ್ಕಾರಿ ನೌಕರಿ ಸಿಗೋದೇ ಕಷ್ಟ. ಸರ್ಕಾರಿ ನೌಕರಿ ಸಿಗಬೇಕನ್ನೋ ಭಾರತದ ಪ್ರಜೆ ಆಗಿರಲೇಬೇಕು. ಅಷ್ಟೆಲ್ಲ ಪ್ರೂವ್ ಆಗಿ ಅವ್ನು ಸರ್ಕಾರಿ ನೌಕರಿ ಮಾಡಿ ಅದೇ ಎಲೆಕ್ಷನ್ ಕೆಲಸ ಮಾಡಬೇಕಾದ್ರೂ ಸಹಿತ ಅವನಿಗೆ ಮತದಾನದ ಹಕ್ಕಿಲ್ಲ. ಎಲೆಕ್ಷನ್ ಕಮಿಷನ್ ಹೇಳುವ 11 ಡಾಕ್ಯುಮೆಂಟಲ್ಲಿ ಒಂದು ಡಾಕ್ಯುಮೆಂಟು ಸರ್ಕಾರ ತನ್ನ ನೌಕರರಿಗೆ ಕೊಟ್ಟಿರ್ತಕ್ಕಂಥ ದಾಖಲೆ ಕೂಡ, ID ಕೂಡ ಒಂದು ಡಾಕ್ಯುಮೆಂಟ್ ಅಂತ ಹೇಳುತ್ತೆ. ಆ ಡಾಕ್ಯುಮೆಂಟ್ ಇವ್ರ ಹತ್ರ ಇದ್ದಾಗಲೂ ಕೂಡ ಆಯ್ತು, ಅದ್ರಲ್ಲಿ ಪ್ರಾಬ್ಲಮ್ ಕಾಣಿಸ್ತಿದೆ ನಮಗೆ, ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಇದೆ, ನಿಮ್ಮ ಹೆಸರೇನೋ ಹೆಚ್ಚು ಕಡಿಮೆ ಇದೆ. ನೀವೇನು ಹೇಳ್ತಾ ಇದ್ದೀರಾ, ಭಾರತದ ಪೌರರು ಅಲ್ಲದೆ ಇರೋರಿಗೆ ಮತದಾನದ ಹಕ್ಕು ಇಲ್ಲ ಅಂತ. ಇವರು ಪ್ರಿಸೈಡಿಂಗ್ ಆಫೀಸರ್ಸು ಅಥವಾ ಫಸ್ಟ್ ಪೋಲಿಂಗ್ ಆಫೀಸರ್ಸ್, ಈ 65 ಜನ ಅವರು ಭಾರತದ ಪೌರರು ಹೌದಾ ಅಲ್ವಾ ನಿಮ್ಗೆ ಗ್ಯಾರಂಟಿ ಇಲ್ಲ. ಬಟ್ ನೀವು ಅವ್ರನ್ನ ಎಲೆಕ್ಷನ್ ಆಫೀಸರ್ಸ್ ಮಾಡಿದ್ದೀರಾ. ಮಾಡಿಬಿಟ್ಟು ಹೇಳಿದಾಗ ಸುಪ್ರೀಂ ಕೋರ್ಟ್ ಹೇಳುತ್ತೆ ಟ್ರಿಬ್ಯುನಲ್ ಹತ್ರ ಹೋಗಿ ಅಂತ ಹೇಳುತ್ತೆ. ಇದು ಒಂದು ರಿಟ್ ಪಿಟಿಷನ್ ಹಾಕಿದ್ರು. ರಿಟ್ ಅನ್ನೋದು ರಿಟ್ಟಿಗೊಂದು ಜ್ಯೂರಿಸ್ಡಿಕ್ಷನ್ ಇದೆ. ಏನದು, ಅದಕ್ಕೆ ಈ ರೀತಿಯಲ್ಲಿ ಹೇಳುತ್ತೆ, ರಿಟ್ ಜ್ಯೂರಿಸ್ಡಿಕ್ಷನ್ ರೆಫರ್ಸ್ ಟು ದ ಪವರ್ ಆಫ್ ಹೈಯರ್ ಕೋರ್ಟ್, ಸುಪ್ರೀಂ ಕೋರ್ಟ್ಸ್ ಅಂಡ್ ಹೈಕೋರ್ಟ್ಸ್ ಇನ್ ಇಂಡಿಯಾ ಟು ಇಶ್ಯೂ ಫಾರ್ಮಲ್ ಆರ್ಡರ್ಸ್ ಟು ಪ್ರೊಟೆಕ್ಟ್ ಸಿಟಿಸನ್ಸ್ ಫಂಡಮೆಂಟಲ್ ರೈಟ್ಸ್ ಅಂಡ್ ಎನ್ಫೋರ್ಸ್ ಲೀಗಲ್ ರೈಟ್ಸ್. ಮತದಾನದ ಹಕ್ಕನ್ನು ಕಾನ್ಸ್ಟಿಟ್ಯೂಷನಲ್ ರೈಟ್ ಅಂತ ಕರೀಲಾಗುತ್ತೆ. ಅದು ಫಂಡಮೆಂಟಲ್ ರೈಟ್ ಅಂತ ಇಲ್ಲ, ಬಟ್ ಇದು ಟು ಬೇಸಿಕ್ ರೈಟ್ ಅದು. ಸೊ ಈ ಕಾನ್ಸ್ಟಿಟ್ಯೂಷನಲ್ ರೈಟು ಅದು ಟ್ರಿಬ್ಯುನಲ್ಗೆ ಹೋಗಿ ಅಂತ ಹೇಳಂಗಿಲ್ಲ ನೀವು. ಯಾಕಂದರೆ ರಿಟ್ ಜ್ಯೂರಿಸ್ಡಿಕ್ಷನ್ ಅನ್ನೋದು ಇಂಥದನ್ನು ಕಾಪಾಡೋದಕ್ಕೋಸ್ಕರ ಇದೆ. ಅದನ್ನು ಎನ್ಫೋರ್ಸ್ ಮಾಡಬೇಕು ಸುಪ್ರೀಂ ಕೋರ್ಟ್. ಟ್ರಿಬ್ಯುನಲ್ಗೆ ಹೋಗಿ ಅಂದರೆ ಟ್ರಿಬ್ಯುನಲ್ ಎಷ್ಟು ಜನ ತೊಗೊಂಡಿದ್ದೀರಿ? ಟ್ರಿಬ್ಯುನಲ್ ನಾನು ನಿಮಗೆ ನಾನು ಬಸವರಾಜ್ ಅವ್ರಿಗೆ ಇಂಟರಪ್ಟ್ ಮಾಡ್ತೀನಿ. ಸೊ ಇದರಲ್ಲಿ ಟ್ರಿಬ್ಯುನಲ್ಗೆ ಎಷ್ಟು ಜನ ಹೋದರು ಮತ್ತು ಎಷ್ಟು ಜನರಿಗೆ ಅವರು 34 ಲ್ಯಾಕ್ ಅಪೀಲ್ಸ್ನ 19 ಟ್ರಿಬ್ಯುನಲ್ ಮುಂದೆ ಹಾಕಿದ್ರು. 34 ಲಕ್ಷ ಜನ ಮತ್ತು ಟ್ರಿಬ್ಯುನಲ್ಲು 1607 ಜನರಿಗೆ ಕ್ಲಿಯರ್ ಮಾಡಿತು. ಅದರ ಅರ್ಥ 34 ಲಕ್ಷ ಅಪೀಲ್ನ ನೋಡಿ ಅಲ್ಲ, 1607 ಪ್ಲಸ್ 14 ಅಷ್ಟೇ ಅವ್ರದ್ದು ಕೈಗೆತ್ಕೊಳ್ಳೋಕೆ ಸಾಧ್ಯ ಆಗಿದ್ದು. 14 ಜನ ಡಿಲೀಟ್ ಮಾಡಿದ್ರು, 1607 ಜನ ಓಕೆ ಅಂದ್ರು. ಅಂದ್ರೆ 99%ಗಿಂತ ಹೆಚ್ಚಿಗೆ ಪರ್ಸೆಂಟೇಜ್ ಜನರನ್ನ ಓಕೆ ಮಾಡ್ತು. ಅಂದ್ರೆ ಆ ಅಂಡರ್ ಅಡ್ಜುಡಿಕೇಶನ್ ಅಂತ ನೀವೇನ್ ಮಾಡಿದ್ರಿ, ಅದರಲ್ಲಿ ಲೆಸ್ ದೆನ್ 1% ಮಾತ್ರ ಪ್ರಾಬ್ಲಮ್ಯಾಟಿಕ್ ಇರಬಹುದು, ಇದೆಯಾ ಇಲ್ವಾ ಇನ್ನೂ ಗೊತ್ತಿಲ್ಲ. ಮೋರ್ ದೆನ್ 99% ಸರಿ ಅಂತ ಈ ಟ್ರಿಬ್ಯುನಲ್ ಜನ ಹೇಳ್ತಾರೆ. ಮಿಕ್ಕವ್ರನ್ನ ಟ್ರಿಬ್ಯುನಲ್ ತೆಗೆದುಕೊಳ್ಳೋಕ್ಕೆ ಸಾಧ್ಯ ಇರಲಿಲ್ಲ, ಹ್ಯೂಮನ್ಲಿ ಇಂಪಾಸಿಬಲ್ ಆಗಿತ್ತದನ್ನು. ಈ ಥರ ಇದ್ದಾಗ ನೀವು 65 ಜನ ಸುಪ್ರೀಂ ಕೋರ್ಟ್ಗೆ ಹೋಗಿ ಎಲೆಕ್ಷನ್ ಡ್ಯೂಟಿ ಆಫೀಸರ್ಸು ನಮ್ಮ ಓಟೇ ಇಲ್ಲಪ್ಪ ಕಿತ್ಕೊಂಡು ಹೋಗ್ಬಿಟ್ಟಿದೆ ಅಂತ ಹೇಳಿದಾಗ ಸುಪ್ರೀಂ ಕೋರ್ಟ್ ಟ್ರಿಬ್ಯುನಲ್ಗೆ ಹೋಗಿ ಇಂಥ ಟ್ರಿಬ್ಯುನಲ್ ಇದಕ್ಕೆ ಹೋಗ್ಬಿಟ್ಟು ಮಾಡಿದ್ರೆ ಏನು ಮಾಡೋದು? ಇದಕ್ಕೆ ಸುಪ್ರೀಂ ಕೋರ್ಟ್ನಲ್ಲೂ ಕೆಲಸ ಮಾಡಿದೆ, ಬಟ್ ಟ್ರಿಬ್ಯುನಲ್ ಟೈಮ್ ಇರಲಿಲ್ಲ. ಅಂದರೆ 27 ಲಕ್ಷ ಜನ ಅಪ್ಲಿಕೇಶನ್ಸ್ ಅಲ್ಲಿ ಅವ್ರಿಗೆ ನೋಡಕ್ಕಾಗಿದ್ದೆ 1600 ಚಿಲ್ಲರೆ, ಅದರಲ್ಲಿ 98% ಅಪ್ರೂವ್ ಮಾಡಿದ್ದಾರೆ. ನ್ಯಾಯಯುತವಾಗಿ ಏನ್ ಮಾಡ್ಬೇಕಾಯ್ತಂದ್ರೆ ಸುಪ್ರೀಂ ಕೋರ್ಟ್ ನೆಕ್ಸ್ಟ್ ಇಲೆಕ್ಷನ್ ಮಾಡಿ ಇದನ್ನ ಈ ಇಲೆಕ್ಷನ್ ಅದೇ ವೋಟರ್ ಲಿಸ್ಟ್ ಕರೆಕ್ಟ್ ಮಾಡಬೇಕಾಗಿದೆ, ಅದನ್ನೇ ಹೇಳ್ಬೇಕಾಗಿತ್ತು. SIR ಮಾಡಕ್ಕೆ ಹೊರಟಿದಿರಲ್ವಾ ಮಾಡಿ, ಆದ್ರೆ ಕನಿಷ್ಠ 1 ವರ್ಷ ಎಲೆಕ್ಷನ್ ಟೈಮ್ ಇರಬೇಕು, ಅಂತ ರಾಜ್ಯಗಳಲ್ಲಿ ಮಾತ್ರ ಮಾಡಿ ಅಂತ ಹೇಳ್ಬೇಕಾಗಿತ್ತು. ಈ ಪಾಯಿಂಟಿಗೆ ಬರೋಣ. ನೀವು
ಎಷ್ಟು ಅಪ್ಲಿಕೇಶನ್ ನೋಡೋಕ್ಕಾಯ್ತು ಅದರಲ್ಲಿ 98% ಅಪ್ರೂವ್ ಮಾಡಿದ್ದೀರಾ, ವೋಟರ್ ರೈಟ್ ಕೊಟ್ಟಿದ್ದೀರಾ ನೀವು ಯಾರು ಟ್ರಿಬ್ಯುನಲ್. 99 more than More than 99. ಅದರ ಅರ್ಥ ಏನು ಅಂತಂದ್ರೆ ಈ 27 ಲಕ್ಷ ಜನ ಇದನ್ನೇ ಅಪ್ಲೈ ಮಾಡೋ ರೇಷಿಯೋನ 27 ಲಕ್ಷ ಜನರ ಅಪ್ಲಿಕೇಶನ್ ನೋಡೋಕೆ ಟೈಮ್ ಸಿಕ್ಕಿದ್ರೆ ಅತಿ ಕನಿಷ್ಠ 26 ಲಕ್ಷ ಜನಕ್ಕೆ ವೋಟ್ ಹಾಕೋಕೆ ಅವಕಾಶ ಸಿಗ್ತಾ ಇತ್ತು. 34 ಲಕ್ಷ ಜನ ಒಟ್ಟಾರೆ 26 ಲಕ್ಷ ಜನದಷ್ಟು ಜನನ ನೀವು ವೋಟಿಂಗ್ ಇಂದ ಆಚೆ ಇಟ್ಬಿಟ್ಟು ಎಲೆಕ್ಷನ್ ನಡೆಸ್ತೀರಾ. ಈ ಕೆಲಸವನ್ನು ಎಲೆಕ್ಷನ್ ಕಮಿಷನ್ ಮಾಡುತ್ತೆ. ಸುಪ್ರೀಂ ಕೋರ್ಟು ಅದನ್ನ ನಿಮ್ಗೆ ಈ ಸರಿ ವೋಟ್ ಹಾಕೋ ಅವಕಾಶ ಸಿಗದೇ ಇರ್ಬೋದು, ಲೈಫ್ ಲಾಂಗ್ ಸಿಗಲ್ಲ ಅಂತ ಏನಿಲ್ಲ ಅಂತ ಸುಪ್ರೀಂ ಕೋರ್ಟ್ ಹೇಳುತ್ತೆ ಅಂತಂದ್ರೆ ಅದಕ್ಕೆ ಅನೇಕ ಆಕ್ಟಿವಿಸ್ಟ್ಗಳು ಹೋರಾಟಗಾರರು ಹೇಳಿದ್ರು ಸುಪ್ರೀಂ ಕೋರ್ಟ್ ಆಲ್ಸೋ ಫೇಲ್ಡ್ ಇದು ನಂಬರ್ ಪ್ರಕಾರ ಹೇಗೆ ಪ್ರೂವ್ ಮಾಡ್ತೀರಿ? ನಂಬರ್ ಪ್ರಕಾರ ನಂಬರ್ಗಳು ಏನ್ ಹೇಳ್ತಾ ಇದೆ ಅಂತಂದ್ರೆ ಒಟ್ಟು 58 ಲಕ್ಷ ಜನ ಮೊದಲನೇ ಮ್ಯಾಪಿಂಗ್ ಇದರಲ್ಲಿ ಏನು ಮಿಸ್ ಆದ್ರು, ಡಿಲೀಟ್ ಆದ್ರು, ಮತ್ತೆ 27 ಲಕ್ಷ ಜನ ಅಂಡರ್ ಅಡ್ಜುಡಿಕೇಶನ್ ಲಾಜಿಕಲ್ ಡಿಸ್ಕ್ರಿಮಿನೇಷನ್ ಡಿಲೀಟ್ ಆದ್ರು. ಆ ಇದರಲ್ಲಿ ಒಟ್ಟು 150 ಕಾನ್ಸ್ಟಿಟ್ಯೂಯೆನ್ಸಿಗಳು ಹೇಳಿದೆ ನಾನಾಗಲೇ ವಿನ್ನಿಂಗ್ ಮಾರ್ಜಿನ್ ಡಿಲೀಷನ್ಗಿಂತ ಕಡಿಮೆ ಇದೆ ಅಂತ. ಅಲ್ಲಿ ಆ 150 ಕಾನ್ಸ್ಟಿಟ್ಯೂಯೆನ್ಸಿಗಳಲ್ಲಿ 2021ರಲ್ಲಿ TMC ಗೆದ್ದಿದ್ದು 131 ಕಾನ್ಸ್ಟಿಟ್ಯೂಯೆನ್ಸಿಗಳು ಗೆದ್ದಿತ್ತು. TMC 150ರಲ್ಲಿ 131 ಕಾನ್ಸ್ಟಿಟ್ಯೂಯೆನ್ಸಿಗಳಲ್ಲಿ TMC ಗೆದ್ದಿತ್ತು. ಅದರಲ್ಲಿ ಈ ಸಾರಿ ಅದು ಗೆದ್ದಿರೋದು 48 ಮಾತ್ರ. ಇನ್ನು 58 ಲಕ್ಷ ಜನ ವೋಟರ್ಸ್ ಡಿಲೀಟ್ ಆದ್ರಲ್ಲ ಫಸ್ಟ್ ಸ್ಟೆಪ್ಪಲ್ಲಿ ಮ್ಯಾಪಿಂಗಲ್ಲಿ, ಔಟ್ ಆಫ್ ದೋಸ್ 58 ಲ್ಯಾಕ್ಸ್ 110 ಕಾನ್ಸ್ಟಿಟ್ಯೂನ್ಸಿಗಳಲ್ಲಿ ವಿನ್ನಿಂಗ್ ಮಾರ್ಜಿನ್ ಡಿಲಿಷನ್ ಕಡಿಮೆ ಇದೆ. ಆ 110 ಕಾನ್ಸ್ಟಿಟ್ಯೂನ್ಸಿಗಳಲ್ಲಿ 2021ರಲ್ಲಿ TMC ಗೆದ್ದಿದ್ದು 102 ಗೆದ್ದಿತ್ತು. ಇನ್ನು ಅಂಡರ್ ಅಡ್ಜುಡಿಕೇಶನ್ 27 ಲಕ್ಷ ವೋಟರ್ಸ್ ಡಿಲೀಟ್ ಮಾಡಿದ್ರೆ ಟಾರ್ಗೆಟೆಡ್ ಆಗಿ ಮಾಡಿರೋದಿದ್ದು. ಇಲ್ಲಿ ಒಟ್ಟು 49 ಕಾನ್ಸ್ಟಿಟ್ಯೂನ್ಸಿಗಳಲ್ಲಿ ವಿನ್ನಿಂಗ್ ಮಾರ್ಜಿನ್ನು ಡಿಲಿಷನ್ಗಿಂತ ತುಂಬ ಕಡಿಮೆ ಇದೆ. ಆ 49ರಲ್ಲಿ 2021ರ ಎಲೆಕ್ಷನಲ್ಲಿ TMC ಗೆದ್ದಿದ್ದು ಎಷ್ಟು ಅಂತಂದ್ರೆ 48. ಈ ಸರಿ TMC ಗೆದ್ದಿರೋದು ಕೇವಲ 21. ಇಲ್ಲ, ಇದನ್ನು ಇನ್ನೊಂದು ಸ್ಪಷ್ಟವಾಗಿ ಇಲ್ಲಿ ಹೇಳಬೇಕಾಗಿದೆ. ಈ 48 ಕ್ಷೇತ್ರಗಳು ಏನಿದಾವಲ್ಲ, ಈ ದೇಶದಲ್ಲಿ ಮುಸ್ಲಿಂ ಬಾಹುಳ್ಯ ರಾಜ್ಯಗಳಂದರೆ ಅತಿ ಕಡಿಮೆ. ಮೊದಲು ಅದು ಜಮ್ಮು ಕಾಶ್ಮೀರ ನಂಬರ್ 1 ಬರ್ತಾ ಇತ್ತು, ಅದು ಯೂನಿಯನ್ ಟೆರಿಟರಿ ಆದಮೇಲೆ ಈ ಮುಸ್ಲಿಂ ಬಾಹುಳ್ಯ ಅತಿ ದೊಡ್ಡ ರಾಜ್ಯ ಅಂದರೆ ಅಸ್ಸಾಂ, ಅದರ ನಂತರ ಪಶ್ಚಿಮ ಬಂಗಾಳ, ಅದರ ನಂತರ ಉತ್ತರ ಪ್ರದೇಶ. ಈ 48 ಕ್ಷೇತ್ರಗಳು ಏನು ಬರ್ತಾವೆ, ಕೇರಳ ನಂತರ ಬರುತ್ತೆ. ಕೇರಳ ಅತಿ ಹೆಚ್ಚು ಮುಸ್ಲಿಂ ಬಾಹುಳ್ಯ, ಮುರ್ಷಿದಾಬಾದು, ಉತ್ತರ ಪಡಗಣ ಮತ್ತು ದಕ್ಷಿಣ ಪಡಗಣ ಇವೆಲ್ಲ ಬರುವ ಡಿಸ್ಟಿಕ್ಗಳಿವು. ಇಲ್ಲಿ ಯಾವಾಗಲೂ ಮುಸ್ಲಿಂ ಎಲ್ಲಿ ಹೆಚ್ಚಿನ ಮತದಾರ ಇದ್ದರು ಅಲ್ಲಿ TMC ಸಹಜವಾಗಿ ಗೆಲ್ಲುತ್ತೆ ಅನ್ನೋ ಒಂದು ನಿರೀಕ್ಷೆ ಇತ್ತು. ಎಷ್ಟು ಟಾರ್ಗೆಟೆಡ್ ಆಗಿದೆ ಅಂದರೆ ಇಲ್ಲಿ ಲಾಜಿಕಲ್ ಡಿಸ್ಕ್ರಿಮಿನೇಷನಿಂದ ವೋಟ್ಗಳನ್ನು ತೆಗೆದಿದ್ದಾರೆ ಅಂದರೆ ಅವರ ಮತಗಳನ್ನು ಹಕ್ಕುಗಳು ಕಳೆದುಕೊಂಡಿರೋದ್ರಿಂದ ಗೆಲುವಿನ ಅಂತರೂ ತುಂಬ ಕಡಿಮೆ ಇದೆ. ಬಟ್ ಈ ಟಾರ್ಗೆಟೆಡ್ ಮತಗಳನ್ನು ತೆಗೆದಿರೋದ್ರಿಂದ ಏನು 48 ಗೆದ್ದಿದ್ರು, ಅಲ್ಲಿ 48 ಗೆದ್ದಿದ್ರು, ಅದಕ್ಕೆ ಅರ್ಧಕ್ಕಿಂತ ಹೆಚ್ಚಿನ ಸ್ಥಾನಗಳನ್ನು ಕಳೆದುಕೊಳ್ಳಿಕ್ಕೆ ಇದೇ ಮುಖ್ಯ ಕಾರಣ ಅಂತ ಅನ್ಸುತ್ತೆ. ಡೌಟೇ ಇಲ್ಲ. ಈಗ ಒಂದು 2-3 ಎಕ್ಸಾಂಪಲ್ ಕೊಡೋದಾದ್ರೆ ಸಾಮ್ಸರ್ಗಂಜ್ ಅನ್ನೋ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಡಿಲೀಷನ್ ಆಗಿರೋದು 75,000 ವೋಟು. ಅಂಡರ್ ಅಡ್ಜುಡಿಕೇಶನ್ ಹೆಸರಲ್ಲಿ ಓವರ್ ಆಗಿ ಇನ್ನೂ ಜಾಸ್ತಿ. ಅಡ್ಜುಡಿಕೇಶನ್ ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಡಿಲೀಟ್ ಆಗಿರೋದು 74,000 ವೋಟು. ಅಲ್ಲಿ ತೃಣಮೂಲ ಗೆದ್ದಿದೆ, ಆದರೆ ಗೆದ್ದಿರೋದು ಮಾರ್ಜಿನ್ ಕೇವಲ 7,500. ಇನ್ನು ನೀವು ಜಾಂಗಿಪುರ್ ಅಂತ ಕಾನ್ಸ್ಟಿಟ್ಯೂನ್ಸಿಗೆ ಬಂದರೆ ಅಲ್ಲಿ BJP 10,000 ಲೀಡಲ್ಲಿ ಗೆದ್ದಿದೆ. ಅಲ್ಲಿ ಡಿಲೀಟ್ ಆಗಿರೋ ವೋಟ್ಗಳು 36,000. ಎಷ್ಟು ಟಾರ್ಗೆಟೆಡ್ ಆಗಿ ಮಾಡಿದ್ದಾರೆ ಅಂದರೆ ಅಲ್ಲಿ ಮುಸ್ಲಿಂ ಪಾಪ್ಯುಲೇಷನ್ 51%. 51% ಮುಸ್ಲಿಂ ಪಾಪ್ಯುಲೇಷನ್ ಅನ್ನ ಒಂದು 40% ಗಿಳಿಸಿ 36,000 ಜನ ಡಿಲೀಟ್ ಮಾಡಿ. ಯಾಕೆಂದ್ರೆ ಈ ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಅಂತೇಳಿ ಡಿಲೀಟ್ ಮಾಡಿದ್ರಲ್ಲ, ಯಾವ್ಯಾವ ಕಾನ್ಸ್ಟಿಟ್ಯೂನ್ಸಿ ಡಿಲೀಟ್ ಮಾಡಿದ್ರು ಅಂಕಿಅಂಶಗಳ ಪ್ರಕಾರ 90 to 95% ಮುಸ್ಲಿಮ್ಸ್ ಪ್ರತಿಯೊಂದು ಕಾನ್ಸ್ಟಿಟ್ಯೂನ್ಸಿನಲ್ಲೂ. ಸೊ ಇಲ್ಲಿ 51% ಮುಸ್ಲಿಂ ಪಾಪ್ಯುಲೇಷನ್ನ ಈ ಥರ ಡಿಲೀಟ್ ಮಾಡೋದ್ರ ಮೂಲಕ ಒಂದು 40ಕ್ಕೋ 45ಕ್ಕೋ ಇಳಿಸಿ ಉಳಿದ ಹಿಂದೂ ಮುಸ್ಲಿಂ ಕಮ್ಯುನಲ್ ಇದನ್ನು ಮಾಡ್ತಾ ಬಂದಿದ್ದಾರಲ್ಲ, ಅದ್ರ ಮೂಲಕ ಕನ್ಸಾಲಿಡೇಟ್ ಮಾಡಿಕೊಂಡು ಗೆದ್ದಿರ್ತಕ್ಕಂಥದ್ದು. ಇನ್ನು ರೈನಾ ಅನ್ನೋ ಕಾನ್ಸ್ಟಿಟ್ಯೂನ್ಸಲ್ಲಿ BJP ಗೆದ್ದಿದೆ. ಸೇಮ್ ಈ ಅಡ್ಜುಡಿಕೇಶನ್ ಅಂಡರ್ ಬರುವಂಥದ್ದು 834 ಅಂತರದಲ್ಲಿ ಗೆದ್ದಿದ್ದಾರೆ. ಇದರಲ್ಲಿ ಒಟ್ಟು ಡಿಲೀಟ್ ಆಗಿರೋದು 23,000. ಅದರಲ್ಲಿ ಅಡ್ಜುಡಿಕೇಶನ್ ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಅನ್ನೋ ಹೆಸರಲ್ಲಿ ಡಿಲೀಟ್ ಆಗಿರೋದು 11,000 ವೋಟ್. 11,000 ಅಂದರೆ ಸ್ಪಷ್ಟವಾಗಿ ಈ 11,000 ವೋಟ್ಗಳು ಜ್ಞಾನೇಶ್ ಕುಮಾರ್ ಪ್ರಕಾರ ಯಾವುದೋ ಒಂದು ಪಾರ್ಟಿಗೆ ಬರ್ತಾ ಇದ್ವು, ಅವ್ನು ತೆಗೆದ್ರೆ ಇನ್ನೊಂದು ಪಾರ್ಟಿಗೆ ಅನುಕೂಲ ಆಗ್ತದೆ ಅನ್ನೋ ಕಾರಣಕ್ಕಾಗಿ ತೆಗೆದಿದ್ದಾರೆ ಅನ್ನೋದು ಮತ್ತೆ ನಂಬರ್ ಪ್ರಕಾರ ಅದು ಅಷ್ಟು ಮಾತ್ರ ಅಲ್ಲ ಸುನೀಲ್, ಈ 11,000 ಜನರದ ಹೆಸರು ವೋಟರ್ ಲಿಸ್ಟ್ ಅಲ್ಲಿ ಇರುತ್ತೆ. ಅಂಡರ್ ಅಡ್ಜುಡಿಕೇಶನ್ ಇದಾರಲ್ಲ, ಅವ್ರನ್ನ ವೋಟರ್ ಲಿಸ್ಟ್ ಇಂದ ತೆಗ್ದಿಲ್ಲ, ಆದ್ರೆ ಅವ್ರು ವೋಟ್ ಹಾಕಂಗಿಲ್ಲ ಅಂತ. ಈಗ ಈ ASDD ನಲ್ಲಿ ಆಬ್ಸೆಂಟು, ಶಿಫ್ಟೆಡ್, ಡೆಡ್ ಅಥವಾ ಡಿಸ್ಪ್ಲೇಸ್ಡ್, ಅವರು ಆಲ್ಮೋಸ್ಟ್ ಅವರು ಎಲ್ಲಾನು ಏನೋ ನಮ್ಮ ಭಾರತೀಯ ಪೌರರ ಅಲ್ಲ ಅಂತಾನೋ ಏನೋ ಅಲ್ಲ. ಇವ್ರು ಒಟ್ಟು ಇವ್ರು ಹೋದಾಗಿರ್ಲಿಲ್ಲ, 3 ಸರಿ ಹೋದಾಗಿರ್ಲಿಲ್ಲ, ಡೆಡ್ ಇರೋರ್ನ ತೆಗೆದಿದ್ದಾರೆ, ಅಬ್ಸೆಂಟ್ ಇದ್ದಾರೆ, ಶಿಫ್ಟ್ ಆಗಿದ್ದಾರೆ. ಇನ್ನು ಉಳಿದವು ಏನಿದೆ ಲಾಜಿಕಲ್ ಡಿಸ್ಕ್ರಿಪೆನ್ಸಿ, ನಾನು ಆಗ್ಲೇ ಹೇಳಿದ್ನಲ್ಲ, ಹೆಸರಲ್ಲಿ ಇದು ಇನಿಷಿಯಲ್ ಅಲ್ಲಿ ತಪ್ಪು ಇಂತ ಇನ್ನು ಸುಮಾರು ವಿಚಾರಗಳು ಅವ್ರು ಹೇಳ್ತಾರೆ. ಸೊ ಈ ರೀತಿ ಒಳಗಡೆ ಅವ್ರ ಹೆಸರನ್ನ ನೀವು ಮತದಾರರ ಪಟ್ಟಿಯಲ್ಲಿ ಉಳಿಸಿ
ಅವ್ರನ್ನ ಇಲ್ಲ ಈಗ ನೀವು ಓಟ್ ಹಾಕಂಗಿಲ್ಲ ಅಂತ ಹೇಳ್ತಿರೋದಕ್ಕೆ ಭಾಳ ಟ್ರಿವಿಯಲ್ ರೀಸನ್ಸ್ ಇವೆ, ಭಾಳ ಟ್ರಿವಿಯಲ್ ರೀಸನ್ಸ್ ಇವೆ. ಅದು ಈ ಪ್ರಮಾಣದಲ್ಲಿದೆ ಮತ್ತು ಅದೆಲ್ಲ ಹೆಚ್ಚಿನವರು ಮುಸ್ಲಿಂ ವೋಟರ್ಸ್ ಇದ್ದಾರೆ. ಅದಕ್ಕೋಸ್ಕರ ಸೀಕ್ರೆಟ್ ಅಲ್ಗಾರಿದಮ್ ಒಂದನ್ನು ಚುನಾವಣಾ ಆಯೋಗ ತನ್ನ ಸಾಫ್ಟ್ವೇರ್ನಲ್ಲಿ ಇನ್ಕ್ಲೂಡ್ ಮಾಡಿದೆ. ಕೆಲವು ಕಮ್ಯುನಿಟಿಗಳನ್ನು ಮಾತ್ರ ಹೊರಗಾಕೋದಕ್ಕೆ ಮಾಡಿದೆ ಅಂದರೆ ದಿಸ್ ಈಸ್ ಟೋಟಲಿ ಅನ್ಕಾನ್ಸ್ಟಿಟ್ಯೂಷನಲ್. ನೀವು ಇದು ಕಾನ್ಸ್ಟಿಟ್ಯೂಷನಲ್ಲ ಅಂತ SIR ಕೇಳಿದ್ರಲ್ಲ, SIR ಅನ್ನೋದು ಹಿಂಗೂ ಇದರಲ್ಲಿ ಇರೋದಿಲ್ಲ. ಒಂದು ಏನೋ ರೆಪ್ರೆಸೆಂಟೇಷನ್ ಆಫ್ ಪೀಪಲ್ಸ್ ಆ್ಯಕ್ಟಿಂದ ಬರೋ ಪವರ್ನಿಂದ ಚುನಾವಣಾ ಆಯೋಗ ಮಾಡ್ಕೊಳ್ಳುತ್ತೆ. ಬಟ್ ಎಲ್ಲರಿಗೂ ಈಕ್ವಲ್ ರೈಟ್ಸ್ನ, ವೋಟಿಂಗ್ ರೈಟ್ಸ್ನ ಕೊಡಬೇಕು. ನೀವು ಯಾವ ರೀತಿಯಲ್ಲೂ ಅವ್ರ ಮಧ್ಯೆ ತಾರತಮ್ಯ ಮಾಡಬಾರ್ದು ಅನ್ನೋದು ದಟ್ಸ್ ಎ ಕಾನ್ಸ್ಟಿಟ್ಯೂಷನಲ್ ಪ್ರಾವಿಷನ್. ಸೊ ಆ ಅರ್ಥದಲ್ಲಿ ಈ SIR ಸ್ಪಷ್ಟವಾಗಿ ಇದು ಆಂಟಿ ಕಾನ್ಸ್ಟಿಟ್ಯೂಷನಲ್. ಇನ್ಫ್ಯಾಕ್ಟ್ ಇಟ್ ಈಸ್ ಆಂಟಿ ಇಂಡಿಯನ್. ಇದು ಈ ದೇಶದ ವಿರೋಧದ ಕೆಲಸವನ್ನು ಈ ದೇಶದ ನಾಗರಿಕರನ್ನ ಎಚ್ಚೆತ್ಕೊಳ್ಬೇಕಂತ ಅನ್ಸುತ್ತೆ. ಕೇವಲ ನಾವು ವೆಸ್ಟ್ ಬೆಂಗಾಲ್ ಎಲೆಕ್ಷನ್ ನಾವು ರಿಸಲ್ಟ್ ನೋಡ್ತಾ ಇದ್ದೀವಿ. ಆಮೇಲೆ ಮತದಾನದ ಹಕ್ಕು ಕೊಡೋದು ಅವ್ರ ಕೆಲಸ ಅಷ್ಟೇ ಅಲ್ಲ, ಅದು ಅವ್ರ ಜವಾಬ್ದಾರಿ ಕೂಡ. ಮತದಾನದ ಹಕ್ಕು ಪಡೆಯೋದು ನಮ್ಮ ಹಕ್ಕದು. ಇವ್ರು ಮತದಾನದ ಅಕಸ್ಮಾತ್ ನಿಮಗೆ ಸಂಶಯ ಬಂದರೆ ನೀವು ಅದನ್ನು ಪ್ರೂವ್ ಮಾಡಬೇಕು. ಯಾಕೆ ಸಂಶಯ ಬಂದಿದೆ ಅಂತ. ನನಗೆ ಸಂಶಯ ಬಂದಿದೆ, ನೀವು ಪ್ರೂವ್ ಮಾಡು, ಇಲ್ಲ ನಿನಗೆ ಹಕ್ಕು ಕೊಡಲ್ಲ ಅನ್ನೋಕ್ಕೆ ಇವ್ರು ಯಾರು? ಇವರೇನು ಕಾನ್ಸ್ಟಿಟ್ಯೂಷನ್ ಅಲ್ವಲ್ಲ. ಕಾನ್ಸ್ಟಿಟ್ಯೂಷನ್ ಕೊಟ್ಟಿದ್ದ ಹಕ್ಕನ್ನು ನೋಡ್ಕೊಳ್ಬೇಕಾದ ಜವಾಬ್ದಾರಿ ಮಾತ್ರ ಎಲೆಕ್ಷನ್ ಕಮಿಷನ್ ಇದೆ. ಅದನ್ನು ಅವ್ರು ಆ ರೀತಿ ಮಾಡ್ತಾ ಇಲ್ಲ. ತಮ್ಮದೇ ಆದ ಬಳವಳೆ ಅನ್ನೋ ರೀತಿಯಲ್ಲಿ ಒಂದು ಪಕ್ಷಕ್ಕಾಗಿ ಹೆಲ್ಪ್ ಮಾಡೋ ರೀತಿಯಲ್ಲಿ ಅವ್ರು ಮಾಡ್ತಾ ಇದ್ದಾರೆ. ಈ ಸಿನಾರಿಯೋ ಅಕಸ್ಮಾತ್ SIR ಆಗದೆ ಹೋಗಿದ್ರೆ ಏನಾಗ್ತಾ ಇತ್ತು? ಯಾಕಂದರೆ 2021 ಮೊದಲು BJP ತುಂಬ ಪೀಕಲ್ಲಿತ್ತು. ಅಲ್ಲಿ ವೆಸ್ಟ್ ಬೆಂಗಾಲ್ದಲ್ಲೂ ಅವ್ರು 18 MP ಸೀಟ್ಗಳನ್ನು ಗೆದ್ದಿದ್ರು, MLA ಸೀಟ್ಗಳಲ್ಲಿ 77 ಗೆದ್ದಿದ್ರು. ಒಂದು ಅದ್ಭುತ ಪ್ರದರ್ಶನ ಮಾಡಿದ್ರು. ಅದರ ನಂತರ ಅವ್ರದ್ದು ಗ್ರಾಫ್ ತುಂಬ ಕೆಳಗಾಗಿ ಬಂದಿತ್ತು. ಆಲ್ ಓವರ್ ಇಂಡಿಯಾದಲ್ಲೂ ಬಂದಿತ್ತು, ಪಶ್ಚಿಮ ಬಂಗಾಳದಲ್ಲೂ ಬಂದಿತ್ತು. ಮೋದಿ 240 ಇಳಿದ್ರು ಪಾರ್ಲಿಮೆಂಟ್ ಎಲೆಕ್ಷನಲ್ಲಿ 2040ರಲ್ಲಿ. ಪಶ್ಚಿಮ ಬಂಗಾಳದಲ್ಲಿ 12 ಕ್ಷೇತ್ರಗಳಿದ್ರು. ಅದರ ನಂತರ ನಡೆದ ಲೋಕಲ್ ಬಾಡಿ ಎಲೆಕ್ಷನಲ್ಲೂ BJP ಪ್ರದರ್ಶನ ತುಂಬ ಕೆಟ್ಟದಾಗಿದೆ. ಸಂಪೂರ್ಣವಾಗಿ ತೃಣಮೂಲ ಗೆದ್ದಿದೆ. ಅಂದರೆ ಯಾವುದೇ ರೀತಿಯಲ್ಲಿ ಗ್ರಾಫ್ ಅವ್ರ ಮೇಲ್ಗಡೆ ಏರಿಲ್ಲ. ಒಂದೇ ಸಲ ಈ ಚುನಾವಣೆಯಲ್ಲಿ ಅವ್ರು ಮೇಲ್ಗಡೆ ಏರಿದಾರೆ ಅಂದರೆ ಇದಕ್ಕೆ SIR ಕಾರಣ ಅನ್ನೋದು ನಂಬರ್ಗಳು ಡಿಫ್ರೆನ್ಸು ಗೊತ್ತಾಗ್ತದೆ. SIR ನಡೆದೇ ಹೋಗಿದ್ರೆ ರಿಸಲ್ಟ್ ಏನಾಗ್ತಾ ಇತ್ತು? ಈ ನಂಬರ್ಗಳನ್ನ ನೋಡಿದ್ರೆ ಗೊತ್ತಾಗುತ್ತೆ. SIR ನಡೆದೇ ಹೋಗಿದ್ದಿದ್ರೆ ತೃಣಮೂಲ ಕಾಂಗ್ರೆಸ್ ಗೆಲ್ತಾ ಇತ್ತು ಅನ್ನೋದು. ಅದಕ್ಕೆ 2-3 ಪೂರಕ ಅಂಶಗಳನ್ನ ಹೇಳ್ಬೋದು. ಒಂದು, ಈಗ ನಂಬರ್ ಈಗಾಗಲೇ ಹೇಳಿದ್ದು, ಈಗ ಎಲ್ಲಿ ಮಾರ್ಜಿನಲ್ ಡಿಫ್ರೆನ್ಸ್ ಇದೆಯೋ ಅಂದರೆ 150 ಸಹಜವಾಗಿ ನೇರವಾಗಿ ನೇರ ಪ್ರಸಾರದಲ್ಲಿ ಜನ ನೋಡ್ತಾ ಇದ್ದಾರೆ. ನೀವು ಸ್ಪಷ್ಟವಾಗಿ ಹೇಳ್ಬೋದು, SIR ನಡೆದೇ ಹೋದ್ರೆ ಮಮತಾ ಮತ್ತೆ ಗೆಲ್ತಾ ಇದ್ರು, ಇದನ್ನು BJP ಚುನಾವಣೆ ಕದ್ದಿದ್ದೇ. ಚುನಾವಣೆ ಡೌಟೇ ಇಲ್ಲ. ಯಾಕೆ ಅಂತಂದ್ರೆ ಈ ನಂಬರ್ಗಳು ಹೇಳ್ತಾ ಇದೆ. ಈಗ 150 ಮಾರ್ಜಿನ್ ಡಿಫ್ರೆನ್ಸ್ ಇದೆಯಲ್ಲ, 131 TMC ಗೆದ್ದಿತ್ತು 2021ರಲ್ಲಿ. ಓನ್ಲಿ ASDD ಇಂದ ಡಿಲೀಟ್ ಆಗಿರೋ ಕ್ಷೇತ್ರಗಳು ತಗೊಂಡ್ರೆ 110 102 ಗೆದ್ದಿತ್ತು. ಇನ್ನು ಅಂಡರ್ ಅಡ್ಜುಡಿಕೇಶನ್ ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಅಲ್ಲಿ ನಡೆದಂಥ 49 ಕ್ಷೇತ್ರಗಳು 48 TMC ಗೆದ್ದಿತ್ತು. ನಂಬರ್ 1. ನಂಬರ್ 2, ನೀವು ಈಗಾಗಲೇ ಹೇಳ್ದಂಗೆ BJP ಡೌನ್ಫಾಲಲ್ಲಿತ್ತು. ಇದಕ್ಕೆ ಇನ್ನೊಂದನ್ನು ಆ್ಯಡ್ ಮಾಡಬೇಕು ಅಂತಂದರೆ 2024ರ ಲೋಕಸಭಾ ಎಲೆಕ್ಷನ್ನಲ್ಲಿ, ಕೇವಲ 2 ವರ್ಷದಿಂದ ನಡೆದಂಥ ಲೋಕಸಭಾ ಎಲೆಕ್ಷನ್ನಲ್ಲಿ 42 ಸೀಟ್ಗಳಲ್ಲಿ 29 ಸೀಟ್ನ ತೃಣಮೂಲ ಗೆದ್ದಿತ್ತು. 2019ರ ಎಲೆಕ್ಷನ್ನಲ್ಲಿ, ಆಗ ಪುಲ್ವಾಮಾ ಎಲ್ಲ ಬ್ಯಾಕ್ಗ್ರೌಂಡಲ್ಲಿ ನಡೆದಂಥ ಎಲೆಕ್ಷನ್ನಲ್ಲಿ 18 ಸೀಟ್ ಗೆದ್ದಿದ್ದಂಥ BJP ವೆಸ್ಟ್ ಬೆಂಗಾಲಲ್ಲಿ 12 ಸೀಟ್ ಗೆದ್ದಿತ್ತು. ಸೊ ಅಂದರೆ ಮತ್ತೆ ತೃಣಮೂಲ ಕಾಂಗ್ರೆಸ್ಸು ವೆಸ್ಟ್ ಬೆಂಗಾಲದಲ್ಲಿ ಬೂತ್ ಲೆವೆಲಲ್ಲೂ ಅತ್ಯಂತ ಆಳವಾದ ನೆಟ್ವರ್ಕ್ ಹೊಂದಿರತಕ್ಕಂಥ ಕಮಿಟೆಡ್ ಆದಂಥ ವರ್ಕರ್ಸ್ನ ಹೊಂದಿರತಕ್ಕಂಥ ಪಾರ್ಟಿ. ಪಂಚಾಯತಿ ಎಲೆಕ್ಷನ್ಗಳಲ್ಲೂ ಕೂಡ ತೃಣಮೂಲ ಸ್ವೀಪ್ ಮಾಡಿದೆ. ಇಷ್ಟೆಲ್ಲ ಇದ್ದಾಗ ಇದ್ದಕ್ಕಿದ್ದಂತೆ ಈ ಥರ ಟರ್ನ್ ಓವರ್ ಆಗಲಿಕ್ಕೆ ಚಾನ್ಸೇ ಇರಲಿಲ್ಲ. ಸೊ ಮತ್ತು ಇದರಲ್ಲಿ ಜೊತೆಗೆ ಯಾರು ಲೋಕಲ್ ಲೀಡರು ಅಷ್ಟು ಸ್ಟ್ರಾಂಗ್ ಇಲ್ಲ ಅವ್ರ ಕಡೆ. ಯಾರು ಲೋಕಲ್ ಲೀಡರ್ಗಳು ಇಲ್ಲ. ಮತ್ತು ಇನ್ನೂ ಒಂದು ಪಾಯಿಂಟನ್ನು ಇಲ್ಲಿ ನಾವು ಗಮನಿಸಬೇಕಾಗಿರ್ತಕ್ಕಂಥದ್ದು, ಎಲೆಕ್ಷನ್ ಕಮಿಷನ್ನು ವೋಟರ್ ಲಿಸ್ಟ್ ಅನೌನ್ಸ್ ಮಾಡಿದ ಮೇಲೆ ನಿಯಮ ಬಾಹಿರವಾಗಿ ಹೊಸ ಮತದಾರನ ಫಾರ್ಮ್ 6 ಮೂಲಕ ಬಂದಂಥ ಹೊಸ ಮತದಾರನ ಆ್ಯಡ್ ಮಾಡಿದೆ. ಇದನ್ನು ಕೂಡ ನಾವು ಗಮನಿಸಬೇಕು. ಮತ್ತು ಆ್ಯಡ್ ಮಾಡ್ತಾರೆ ಹತ್ತಿರ 6 ಲಕ್ಷದಷ್ಟೇನೋ ಆ್ಯಡ್ ಮಾಡಿದೆ. ಆ್ಯಡ್ ಮಾಡಿದ್ದನ್ನು ಕೂಡ ಹೊಸ ಮತದಾರರು ಆ್ಯಡ್ ಆದಮೇಲೆ, ಸೇರಿಸಿ ಆದ ಮೇಲೆ ಫೈನಲ್ ವೋಟರ್ ಲಿಸ್ಟ್ ಇರ್ತದಲ್ಲ ಬೂತ್ ಲೆವೆಲಲ್ಲಿ, ಅದನ್ನು ಅವರು ಎಲೆಕ್ಷನ್ ಇನ್ನೂ 2 ದಿನ ಐತೆ ಅನ್ನುವಾಗಲೂ ಇನ್ನೂ ಕಾರ್ಯಕರ್ತರಿಗೆ ಬೇರೆ ಬೇರೆ ಪಾರ್ಟಿಯವ್ರ ಕೈಗೆ ಸಿಕ್ಕಿರಲಿಲ್ಲ. ಅಂದರೆ ಹೊಸ ಮತದಾರರು ಏನು ಆ್ಯಡ್ ಆದರೂ ಅವ್ರನ್ನ ಬೇರೆ ಬೇರೆ ರಾಜ್ಯಗಳಿಂದ BJP ಮತದಾರನ ಕರ್ಕೊಂಬಂದು ಸೇರಿಸಲಾಗ್ತಾ ಇದೆ ಅನ್ನೋ ರೂಮರ್ ಇತ್ತು. ಆ ರೂಮರ್ಗೆ ಇಂಬು ಕೊಡುವ ರೀತಿಯಲ್ಲಿ ಅದನ್ನು ಚೆಕ್ ಮಾಡಲಿಕ್ಕೂ ಅವಕಾಶ ಇರಬಾರ್ದು ಅನ್ನೋ ರೀತಿಯಲ್ಲಿ ಅನಿಸೋ ರೀತಿಯಲ್ಲಿ ಕೇವಲ 2 ದಿನ ಇದ್ದಾಗಲೂ ಕೂಡ ವೋಟರ್ ಲಿಸ್ಟು ಸರಿಯಾಗಿ ಸಿಕ್ಕಿರಲಿಲ್ಲ. ಸೊ ನೋಬಡಿ ಕುಡ್ ಚೆಕ್ ಈ ಹೊಸ ಮತದಾರರು ಯಾರು, ಎಲ್ಲಿಂದ ಬಂದವರು, ನಮ್ಮೂರಿನವ್ರೇನ, ನಮ್ಮ ಬೂತವ್ರೇನ ಅಂತ ಚೆಕ್ ಮಾಡೋ ಅವಕಾಶ ಕೂಡ. SIR ನಡೆದೇ ಹೋಗಿದ್ರೆ ತೃಣಮೂಲ ಎಷ್ಟು ಗೆಲ್ಬೋದಿತ್ತು, ಎಷ್ಟು ಸ್ಥಾನ ಗೆಲ್ಬೋದಿತ್ತು? ಅಂದ್ರೆ ತೃಣಮೂಲ ಒಟ್ಟಾರೆ ಹೋದ್ ಸಾರಿ ನಾವು 216 ಸೀಟ್ ಎಲ್ಲ ಗೆದ್ದಿತ್ತು. ಅಷ್ಟು ಗೆಲ್ಲದೆ ಇರ್ಬೋದಾಗಿತ್ತು. ಆದರೆ ಸಿಂಪಲ್ ಮೆಜಾರಿಟಿ ಅಂತೂ ಬರಲಿಕ್ಕೆ ಒಟ್ಟು ವಾಸ್ತವ ನೋಡಿದಾಗ, SIR ಆಗಿರೋದು ನೋಡಿದಾಗ, ಮತ್ತೆ ಇಲ್ಲಿ ಲಾಜಿಕಲ್ ಡಿಸ್ಕ್ರಿಪೆನ್ಸಿಲಿ ಟಾರ್ಗೆಟೆಡ್ ಆಗಿ ತೃಣಮೂಲ ವೋಟರ್ಸ್ನೇ ಕಟ್ ಮಾಡಿದ್ದಾರೆ.
ಇನ್ನು ASDD ಅಂತ ಬಂದಾಗ ವಾಸವರಾಗಲೇ ಹೇಳ್ದಲ್ಲಿ ಅಲ್ಲಿ ಅತಿ ಹೆಚ್ಚಿನ ಮಟ್ಟದಲ್ಲಿ ತಮ್ಮ ಮತಗಳನ್ನ ಕಳ್ಕೊಳ್ಳುವಂಥವ್ರು ಬಡವರು ಮತ್ತು ಮಹಿಳೆಯರು. ಮತ್ತು ಮಹಿಳೆಯರು ನಾವು ಗಮನಿಸಿದಂಗೆ ದಲಿತರು ಕಳ್ಕೊಳ್ತಾರೆ. ಮತ್ತು ಮಹಿಳೆಯರು, ಮುಖ್ಯವಾಗಿ ಮಹಿಳೆಯರು ಮಮತಾ ಬ್ಯಾನರ್ಜಿ ಹಾರ್ಡ್ ಕೋರ್ ಸಪೋರ್ಟರ್ ಆಗಿದ್ದಂಥವ್ರು. ಮತ್ತು ಮಹಿಳೆಯರಿಗೆ ಸಂಬಂಧಪಟ್ಟಂಥ ವೆಲ್ಫೇರ್ ಸ್ಕೀಮ್ಗಳನ್ನ ನಾವು ಗಮನಿಸಿದಂಗೆ ಬೇರೆ ಪಾರ್ಟಿಗಳು, ಅದರಲ್ಲೂ ಆಪೋಸಿಟ್ ಪಾರ್ಟಿಗಳು, ಕರ್ನಾಟಕದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಪಾರ್ಟಿ ಆಗಿರ್ಬೋದು, ತೃಣಮೂಲ್ ಕಾಂಗ್ರೆಸ್ ಪಾರ್ಟಿ ಕೂಡ ಮಹಿಳೆಯರಿಗೆ ಅನೇಕ ಸ್ಕೀಮ್ಗಳನ್ನ ಕೊಡ್ತಾ ಇದ್ದ ಕಾರಣಕ್ಕೆ, ಅದೇ BJP ರೂಲ್ ಸ್ಟೇಟ್ಗಳಲ್ಲಿ ಅನೌನ್ಸ್ ಮಾಡಿದರೆ ಸರಿಯಾಗಿ ಇಂಪ್ಲಿಮೆಂಟ್ ಮಾಡಿಲ್ಲ. ಡೆಲ್ಲಿನಲ್ಲಿ ಅನೌನ್ಸ್ ಮಾಡಿದ ಮಹಿಳೆಯರಿಗೆ ಇಷ್ಟು ಅಂತ ಹೇಳ್ಬಿಟ್ಟು ಇನ್ನೂ ಇಂಪ್ಲಿಮೆಂಟ್ ಮಾಡಿಲ್ಲ, ಅದು ನೋಡ್ತಾ ಇದ್ದೀವಿ. ಈ ಕಾರಣಕ್ಕೂ ಮಹಿಳೆಯರು ಹೆಚ್ಚಿನ ಮಟ್ಟದಲ್ಲಿ ಈ ತೃಣಮೂಲ್ನ ವೋಟರ್ಸ್ ಆಗಿದ್ರು. ಅವರು ಕೂಡ ಈ ASDDನಲ್ಲಿ ಡಿಲೀಟ್ ಆಗಿರ್ತಾರೆ. ಟಾರ್ಗೆಟೆಡ್ ಡಿಲೀಷನ್ನು ಇದೆಲ್ಲ ಒಟ್ಟಾರೆ ನೋಡಿದಾಗ ತೃಣಮೂಲ್ ಕಾಂಗ್ರೆಸ್ ಮೊದಲನೇ ಬಾರಿ ಥರ 200 ಸೀಟಲ್ಲದೆ ಹೋದ್ರು ತುಂಬ ಸುಲಭವಾಗಿ ಸಿಂಪಲ್ ಮೆಜಾರಿಟಿ ಲಭ್ಯ ಇರುವಂಥ ಡೇಟಾನ ಒಟ್ಟು ಇಟ್ಕೊಂಡು ಈ ಡಿಲೀಷನ್ ವಿಚಾರನ ಗಮನಕ್ಕೆ ತೆಗೆದುಕೊಂಡು ಅದಾಗದೇ ಇದ್ದಿದ್ರೆ ಹೆಂಗಾಗ್ತಿತ್ತು ಅಂತ ನೋಡಿದ್ರೆ ಪಾಲಿಟಿಕ್ಸ್ ಹಿಂಗೆ ನಡೆಯಲ್ಲ, ಎಲೆಕ್ಷನ್ ಹಿಂಗೆ ನಡೆಯಲ್ಲ, ಅದು ಅಂಕಗಣಿತ ಅಲ್ಲ. ತೃಣಮೂಲ್ ಕಾಂಗ್ರೆಸ್ಗೆ ಏನೂ ಆ್ಯಂಟಿ ಇನ್ಕಂಬೆನ್ಸಿ ಇರಲಿಲ್ಲ ಅಂತ ನಾವು ಹೇಳೋಕ್ಕಿಲ್ಲ. ಆದರೆ ಬರೀ ನೀವು ಕೇಳಿದ್ರೆ ನಂಬರ್ಸ್ ಮಾತ್ರ ನೋಡಬೇಕು ಅಂತಂದರೆ 84 ಸೀಟು BJP ಕಡಿಮೆ ಆಗಬೇಕಿತ್ತು, 123 ಸೀಟು BJPಗೆ ಬರೋಕ್ಕೆ ಸಾಧ್ಯತೆ ಇತ್ತು, ತೃಣಮೂಲ್ ಕಾಂಗ್ರೆಸ್ಗೆ 164 ಸೀಟು. ಸೊ ಹಂಗಾಗಿ ಒಂದು ಸಿಂಪಲ್ ಬಟ್ ಕಂಫರ್ಟಬಲ್ ಮೆಜಾರಿಟಿನ 100% ಅಂಕಗಣಿತ ಅಲ್ಲ, ಚುನಾವಣೆ ಹೀಗೆ ಆಗೋದಿಲ್ಲ, ಅದನ್ನು 100% ಒಪ್ಕೊಳ್ಳೋಣ. ಬಟ್ ಒಂದು ಇಡೀ ಚುನಾವಣೆಯ ರೂಪರೇಷೆಗಳೇ ಬದಲಾಗ್ತಾ ಇತ್ತು, ಅಲ್ಲಿ ನಡೀತಾ ಇರೋ ಮಾತುಕತೆಗಳೇ ಬದಲಾಗ್ತಾ ಇತ್ತು, ಪ್ರಚಾರ ಮಾಡಬೇಕಾದ ರೀತಿಯೇ ಬದಲಾಗ್ತಾ ಇತ್ತು. ಆ ಎಲ್ಲವೂ SIRಗೆ ಬಂದು ನಿಂತ್ಕೊಡ್ತಾವೆ ಅನ್ನೋದನ್ನು ನಾವು ಮರೆಯೋ ಹಾಗಿಲ್ಲ ಅಂತ. ಇನ್ನೊಂದು ಅಂಕಿಅಂಶ ಇದೆ ಬಹಳ ಮುಖ್ಯವಾದ್ದು, ಸಣ್ಣದು ಅಂದರೆ ಭಾಳ ಗಮನ ಸೆಳೆಯುವಂಥದ್ದು. ನಾವಿಲ್ಲಿ ತನಕ ಏನು ಮಾತಾಡಿದ್ವಿ, ಮಾರ್ಜಿನ್ಗಿಂತಲೂ ಡಿಲೀಷನ್ ತುಂಬ ಜಾಸ್ತಿ ಇತ್ತು ಅನ್ನೋದನ್ನು ಮಾತಾಡಿದ್ವಿ. ಆದರೆ ಕೆಲವು ಕಾನ್ಸ್ಟಿಟ್ಯೂನ್ಸಿಗಳಲ್ಲಿ ವಿನ್ನಿಂಗ್ ಮಾರ್ಜಿನ್ಗಿಂತಲೂ ಹೊಸದಾಗಿ ಆಡೋದ್ರಲ್ಲ ಮತದಾರರ ಸಂಖ್ಯೆ ಅದು ಕೂಡ ಜಾಸ್ತಿ ಇತ್ತು ಅನ್ನೋದು. ಈಗ ಸತ್ಕಾಚಿ ಅನ್ನೋ ಕಾನ್ಸ್ಟಿಟ್ಯೂನ್ಸಿನಲ್ಲಿ ವಿನ್ನಿಂಗ್ ಮಾರ್ಜಿನ್ BJP 401, ಅಲ್ಲಿ ಹೊಸದಾಗಿ ಅಡಿಷನ್ ಆಗಿರುವ ಮತದಾರರ ಸಂಖ್ಯೆ 3023. ಇನ್ನು ರಾಜಾರಟ್ ನ್ಯೂ ಟೌನ್ ಅನ್ನೋ ಒಂದು ಕಾನ್ಸ್ಟಿಟ್ಯೂನ್ಸಿನಲ್ಲಿ ವಿನ್ನಿಂಗ್ ಮಾರ್ಜಿನ್ 316, ಅಲ್ಲಿ ಹೊಸದಾಗಿ ಆ್ಯಡ್ ಆದವರ ಸಂಖ್ಯೆ 2543. ಹಲವಾರು ಕಾನ್ಸ್ಟಿಟ್ಯೂನ್ಸಿಗಳಲ್ಲಿ ಡಿಲೀಷನ್ ಆಗಿರೋದು ಬಿಟ್ಟು ಹೊಸದಾಗಿ ಆ್ಯಡ್ ಆಗಿರೋ ಮತದಾರರ ಸಂಖ್ಯೆ ವಿನ್ನಿಂಗ್ ಮಾರ್ಜಿನ್ಗಿಂತ ಜಾಸ್ತಿ ಇದೆ ಅನ್ನೋದು ಕೂಡ ನಮ್ಮ ಮುಂದೆ ಎಲೆಕ್ಷನ್ ಕಮಿಷನ್ ನಡೆದುಕೊಂಡಿರೋ ಎಕ್ಸ್ಪೋಸ್. ಅವರು ಆಗಲೇ ಸ್ಪಷ್ಟವಾಗಿ ಹೇಳಿದರು, ಡೇಟ್ ಮುಗಿದ ನಂತರ ಹೊಸ ಮತದಾರನ ಸೇರಿಸಿದ್ದಾರೆ, ಅದು 6 ಲಕ್ಷ, ತುಂಬ ದೊಡ್ಡ ನಂಬರ್ ಅದು. ಇದು ಎಷ್ಟು ಸರಿ? ಇದನ್ನು ಹೇಗೆ ನಾವು ಹ್ಯಾಂಡಲ್ ಮಾಡಿದ್ವಿ? ಈ ರೀತಿಯಾದ ಚುನಾವಣೆ ನಡೀತಾ ಹೋದರೆ ಮುಂದಿನ ದಿನಗಳಲ್ಲಿ ನಮ್ಮ ದೇಶದಲ್ಲಿ ಪ್ರಜಾಪ್ರಭುತ್ವ ಉಳಿಯುತ್ತಾ? ಯಾಕಂದರೆ ತುಂಬ ಒಂದು ಹಂತಕ್ಕೆ ಬಂದು ನಿಂತಿದ್ದೇವೆ, ನಾವು ಒಂದು ಕಾರ್ನರ್ಗೆ ಬಂದು ನಿಂತಿದ್ದೇವೆ. ನಾಮಿನೇಷನ್ ಹಾಕೋದಕ್ಕೆ ಕಡೆ ದಿನದ ತನಕ ಕೂಡ ಎಲೆಕ್ಷನ್ ಸೆಕ್ಷನ್ ಏನಿರುತ್ತೆ ARO ಆಫೀಸಲ್ಲಿ, ಅಸಿಸ್ಟೆಂಟ್ ಎಲೆಕ್ಟರಲ್ ರೋಲ್ ಆಫೀಸರ್ ಅವರು, ಅಂದರೆ ನಮ್ಮ ತಹಸೀಲ್ದಾರ್ ಆಫೀಸಲ್ಲಿ, ಅಲ್ಲಿ ಈ ಅರ್ಜಿ ತೊಗೋಬೇಕು ಅಂತಲೇ ನಮಗೆ ಕಾನೂನು ಹೇಳುತ್ತೆ. ಅವನ್ನೆಲ್ಲ ನೀವು ಸೇರಿಸ್ಕೋಬೋದು. ಆದರೆ ನಮ್ಮಲ್ಲಿ ಹೆಂಗಿರುತ್ತೆ ಅಂದರೆ 3-4 ತಿಂಗಳಿಗೆ ಮುಂಚೆ ಕೊಟ್ಟರೆ ಸೇರಿಸ್ಕೊಳ್ತಾರ ಇಲ್ವಾ ಅನ್ನೋಂಥ ಪರಿಸ್ಥಿತಿ ಇರುತ್ತೆ. ಅಂದರೆ ಇಲ್ಲಿ ಒಂದು ಪಕ್ಷಕ್ಕೆ ಅನುಕೂಲ ಮಾಡಿಕೊಡೋದಕ್ಕೆ ನೀವು ಎಲ್ಲ ನಿಯಮಗಳನ್ನು ಉಲ್ಲಂಘನೆ ಮಾಡುವಂಥ ರೀತಿಯಲ್ಲಿದ್ದರೆ ಅವಾಗ ಆ ಎಲೆಕ್ಷನ್ನೇ ಅಲ್ಲ ಅನ್ನೋ ರೀತಿ ಒಳಗಡೆ ಇವತ್ತು ದೇಶದೊಳಗಡೆ ನಡೆದಿದೆ. ಅಂದರೆ ಈಗ ನೆಕ್ಸ್ಟ್ ಭಯ ಇರೋದು ಕರ್ನಾಟಕಕ್ಕೆ. ಯಾಕಂದರೆ ಟಾರ್ಗೆಟು ಬಂಗಾಲ ಆಗಿದೆ. ಕರ್ನಾಟಕ ಬರೋಕ್ಕೆ ಮೊದಲು ಇನ್ನೊಂದು ಪಾಯಿಂಟ್ ಆ್ಯಡ್ ಮಾಡಬೇಕಿದೆ. ಒಂದು ಈ SIR ಮೂಲಕ ಬಸವರಾಜ್ ಅವರು ತುಂಬ ಸ್ಟಡಿ ಮಾಡಿ ಡೇಟಾ ಡಿಲೀಟ್ ಮಾಡಿರೋದೊಂದು, ಮತ್ತೆ ಇದು ಹೊಸ ಮತದಾರನ ಸೇರ್ಪಡೆ ಆ್ಯಡ್ ಮಾಡಿರೋದು. ಅಲ್ಲಿ ಕೂಡ ಮುಖ್ಯವಾಗಿ 5 ಕಾನ್ಸ್ಟಿಟ್ಯೂನ್ಸಿಗಳಲ್ಲಿ ವಿನ್ನಿಂಗ್ ಮಾರ್ಜಿನ್ಗಿಂತ ಜಾಸ್ತಿ ಇದ್ದಾರೆ ಹೊಸ ಮತದಾರರು. 5 ಕಾನ್ಸ್ಟಿಟ್ಯೂನ್ಸಿಗಳು ಮುಖ್ಯವಾಗಿ ಶೆಡ್ಯೂಲ್ ಕ್ಯಾಸ್ಟಲ್ಲಿ ಬರ್ತವೆ, ರಿಸರ್ವ್ಡ್ ಕಾನ್ಸ್ಟಿಟ್ಯೂನ್ಸಿಲಿ ಬರ್ತವೆ ಅನ್ನೋದನ್ನು ಗಮನಿಸಬೇಕು. ಮತ್ತು ಆಮೇಲೆ ಎಲ್ಲ ರಿಸರ್ವ್ಡ್ ಕಾನ್ಸ್ಟಿಟ್ಯೂನ್ಸಿಗಳು ಲಾಸ್ಟ್ ಟೈಮ್ ತೃಣಮೂಲ ಏನು ಗೆದ್ದಿತ್ತು, ಈ ಬಾರಿ ಅದು BJP ಗೆದ್ಕೊಂಡಿದೆ ಮೋಸ್ಟ್ ಆಫ್ ದೆಮ್. ಇದ್ರ ಜೊತೆಗೆ ಎಲೆಕ್ಷನ್ ಕಮಿಷನ್ನು BJPಗೆ ಅನುಕೂಲ ಆಗೋ ಥರ ಎಲೆಕ್ಷನ್ಗೆ 2 ದಿನ ಇದ್ದುವಾಗ ಬೈಕಲ್ಲಿ ಕೂಡ ಒಬ್ಬರು ಬೈಕ್ಗಳು ಓಡಾಡೋಂಗೇ ಇಲ್ಲ ಅಂತ ಮಾಡಿದ್ದಿರ್ಬೋದು. ಅದರಲ್ಲೂ ಪಿಲಿಯನ್ ರೈಡರ್ ಯಾರು ಇರಂಗೇ ಇಲ್ಲ ಅಂತ ಮಾಡಿದ್ದಿರ್ಬೋದು. ಆಮೇಲೆ ಅತ್ಯಂತ ಹೆಚ್ಚಿನ ಮಟ್ಟದಲ್ಲಿ CRPF ಸೆಂಟ್ರಲ್ ಫೋರ್ಸ್ಗಳನ್ನು ಬಳಸಲಿ, ಮಣಿಪುರಕ್ಕಿಂತ ಹೆಚ್ಚಿನ ಮಟ್ಟದಲ್ಲಿ ಇಲ್ಲಿ CRPFನ ಅಥವಾ ಮಿಲಿಟರಿ ತಂದು ಅಲ್ಲಿ ಮತ್ತೆ ಬುಲೆಟ್ ಪ್ರೂಫ್ ಆರ್ಮರ್ಡ್ ವೆಹಿಕಲ್ಸ್ನೆಲ್ಲ ತಂದು ಇದು ಮಾಡಿದಾಗ ಹೇಳಿದ್ದೇನವರು, ಬಂಗಾಳದಲ್ಲಿ ಚುನಾವಣಾ ಹಿಂಸಾಚಾರ ಸಿಕ್ಕಾಪಟ್ಟೆ ಜಾಸ್ತಿ ಇರುತ್ತೆ, ಅದಕ್ಕೋಸ್ಕರ ತಡೆಯೋಕ್ಕೋಸ್ಕರ ಅನ್ನೋ ನೆಪವನ್ನು ಹೇಳಿದ್ರು. ಆದರೆ ಎಲೆಕ್ಷನ್ ರಿಸಲ್ಟ್ ಬಂದ ಮೇಲೆ ಹಿಂಸಾಚಾರ ನಡೀತಾ ಇದೆ, ಆ ಮಿಲಿಟರಿಯವ್ರು ಯಾರು ಅಲ್ಲಿ ಇರಿಸಿದಾರೋ ನೋಡ್ಕೊಂಡು ಸುಮ್ಮನೆ ಇರೋವಂಥ ಇದನ್ನ ನಾವು ನೋಡಿದ್ದೀವಿ. ಅಂದರೆ ಅವ್ರನ್ನ ಅಲ್ಲಿಗೆ ತಂದು ಹಾಕಿದ ಉದ್ದೇಶ ಏನು ಎಲೆಕ್ಷನ್ ಕಮಿಷನ್ ಅನ್ನೋ ಪ್ರಶ್ನೆನ ಯಾರೇ ಒಬ್ಬ ಪ್ರಜ್ಞಾವಂತ ನಾಗರಿಕನ ಮನಸ್ಸಲ್ಲಿ ಇದೆಳಿಸುತ್ತೆ. ನಿಜ. ಅದ್ರ ಜೊತೆಗೆ ನಾವು ಇನ್ನೊಂದು ಇಂಪಾರ್ಟೆಂಟ್ ಮಾತಾಡಬೇಕು ವಾಸು, ಕರ್ನಾಟಕಕ್ಕೆ ಬರೋದಕ್ಕಿಂತ ಮೊದಲು ಈಗ ನಂಗೆ ಅದು ನೆನಪಾಯಿತು.
ಎಂಟಿ ಇನ್ಕಂಬೆನ್ಸಿ ಮಾತಾಡ್ತೀವಿ ನಾವು. ಎಂಟಿ ಇನ್ಕಂಬೆನ್ಸಿ ಕೇವಲ ವಿರೋಧ ಪಕ್ಷಗಳಿಗೆ ಮಾತ್ರ ಬರುತ್ತಾ, ಬಿ ಜೆ ಪಿಗೆ ಬರಲ್ವಾ? ಯಾಕಂದರೆ ಅಸ್ಸಾಮಲ್ಲಿ ಎಂಟಿ ಇನ್ಕಂಬೆನ್ಸಿ ಆಗಲಿಲ್ಲ ಅವ್ರಿಗೆ, ಮಧ್ಯಪ್ರದೇಶದಲ್ಲಿ ಎಂಟಿ ಇನ್ಕಂಬೆನ್ಸಿ ಆಗಲ್ಲ, ಮಹಾರಾಷ್ಟ್ರದಲ್ಲಿ ಆಗಲ್ಲ, ಗುಜರಾತಲ್ಲಿ ಅಂದ್ರೆ ಆಗ್ತಾನೆ ಇಲ್ಲ ಅವ್ರು ಎಂಟಿ ಇನ್ಕಂಬೆನ್ಸಿ. ಅಂದರೆ ಅವರು ಅಷ್ಟು ಅದ್ಭುತವಾದ ಗೌರ್ಮೆಂಟ್ ಮಾಡ್ತಾಯಿದ್ದಾರೆ. ಹ್ಯೂಮನ್ ಇಂಡೆಕ್ಸಲ್ಲಿ ನೋಡಿದ್ರು ಅವ್ರು ಆಳ್ತಾ ಇರೋ ರಾಜ್ಯಗಳೆಲ್ಲ ತುಂಬ ಕಳಪೆ ಮಟ್ಟದಲ್ಲಿದ್ದಾವೆ. GDP ನೋಡಿದ್ರು ಅವ್ರು ಆಳ್ತಾ ಇರೋ ರಾಜ್ಯಗಳಲ್ಲಿ ಕಡಿಮೆ ಮಟ್ಟದಲ್ಲಿದೆ. ಮಹಿಳಾ ಸುರಕ್ಷತೆ ನೋಡಿದ್ರು ತುಂಬ ಕೆಟ್ಟದಾಗಿದೆ. NDRP ರಿಪೋರ್ಟ್ ನೋಡಿದ್ರು ಅವ್ರು ಯಾವುದೂ ಸುರಕ್ಷತೆ ದೃಷ್ಟಿಯಿಂದ ನೋಡ್ತಾ ಇಲ್ಲ. ಗುಂಡಾ ರಾಜ್ಯ ಬುಲ್ಡೋಜರ್ ನಡೆಸ್ತಾ ಇದ್ದಾರೆ. ಸುಪ್ರೀಂ ಕೋರ್ಟ್ ಅದನ್ನು ಪ್ರತಿ ಸಾರಿ ಹೇಳ್ತಾ ಇದೆ. ಅದು ಮತ್ತು ವೆಸ್ಟ್ ಬೆಂಗಾಲ್ಗೆ ಪರ್ಟಿಕ್ಯುಲರ್ ಆಗಿ ಬರೋಣ. ಲಾಸ್ಟ್ ಟೈಮ್ ಅವ್ರು 77 ಗೆದ್ದಿದ್ರಲ್ವ, 99% ಆ ಸ್ಥಾನಗಳನ್ನು ಮತ್ತೆ ಉಳಿಸ್ಕೊಂಡಿದ್ದಾರೆ ಅವರು. ಅಂದರೆ ಲೋಕಲ್ MLAಗಳಿಗೆ ಎಂಟಿ ಇನ್ಕಂಬೆನ್ಸಿ ಇರೋದಲ್ವಾ? ಓನ್ಲಿ ಮಮತಾ ಬ್ಯಾನರ್ಜಿಗೆ ಎಂಟಿ ಇನ್ಕಂಬೆನ್ಸಿ ಇರುತ್ತಾ? ಏನು ರಾಜಕೀಯ ವಿಶ್ಲೇಷಣೆ ಮಾಡ್ಬೇಕಾದ್ರೆ ವಿಶ್ಲೇಷಕರು ಬರೀ ಇದಷ್ಟೇ ಗಮನ ಇಟ್ಕೋತಾರೆ, BJP ಗೆ ಎಂಟಿ ಇನ್ಕಂಬೆನ್ಸಿ ಟಚ್ಚೇ ಆಗಲ್ವಾ ಅದು? ಇಲ್ಲ, ನಾನು ವ್ಯಕ್ತಿಗತವಾಗಿ ಕೆಲವು ಚಲಾವಣೆಯಲ್ಲಿರೋ ವಾದಗಳನ್ನು ಒಪ್ಪಲ್ಲ. ಒಂದು, EVM ಹ್ಯಾಕ್ ಆಗುತ್ತೆ ಅನ್ನೋದನ್ನು ನಾನು ಒಪ್ಪಲ್ಲ. ಎರಡನೇದು, ಆ್ಯಂಟಿ ಇನ್ಕಂಬೆನ್ಸಿ ವಿಚಾರದಲ್ಲೂ ಕೂಡ ಈ BJP ಏತರ ಪಕ್ಷಗಳೇನಿವೆ ಅವ್ರಿಗೆ ಎಲೆಕ್ಷನ್ ಸರಿಯಾಗಿ ಫೈಟ್ ಮಾಡೋಕ್ಕೆ ಬರೋದಿಲ್ಲ. ಸುಮಾರು ಸರಿ ಅವ್ರು ಮಾಡಿರೋ ಕೆಲಸವನ್ನು ಎಲ್ಲ ಅದ್ಭುತವಾದ ಕೆಲಸ ಮಾಡಿದ್ದಾರೆ ಅಂತ ನನ್ನ ಅಭಿಪ್ರಾಯ ಅಲ್ಲ, ಆದರೆ ಮಾಡಿರೋ ಕೆಲಸವನ್ನು ಕೂಡ ಸರಿಯಾಗಿ ಹೇಳ್ಕೊಳ್ಳೋಕೆ ಬರೋದಿಲ್ಲ. BJP ತಾನು ಮಾಡದೇ ಇರೋದನ್ನು ಕೂಡ ಭಾಳ ಚೆನ್ನಾಗಿ ಹೇಳ್ಕೊಳ್ಳುತ್ತೆ. ಯಾವ ಪ್ರಮಾಣದಲ್ಲಿ ಅಂದರೆ, ಅನ್ನಭಾಗ್ಯ ಶುರು ಮಾಡಿದ್ದೆ ನರೇಂದ್ರ ಮೋದಿ ಅವರು ಅನ್ನೋ ರೀತಿ ಒಳಗಡೆ. ಅದಕ್ಕಿನ್ನೂ ಸುಮಾರು ಇಂಥವನ್ನ ನಾವು ಉದಾಹರಣೆ ಕೊಡ್ತಾ ಇರ್ಬೋದು. ಹಾಗಾಗಿ ಆ್ಯಂಟಿ ಇನ್ಕಂಬೆನ್ಸಿ ಇದ್ದಾಗಲೂ ಅದನ್ನು ಫೈಟ್ ಮಾಡುವ ಒಂದು ರೀತಿ ಇದೆಯಲ್ಲ, ಅದನ್ನು BJP ಚೆನ್ನಾಗಿ ಮಾಡುತ್ತೆ. ಉದಾಹರಣೆಗೆ, ತನ್ನ ಎಲ್ಲ ಇನ್ಕಂಬೆಂಟ್ ಕ್ಯಾಂಡಿಡೇಟ್ಸ್ನ ತೆಗೆದುಬಿಡೋದು, ದೊಡ್ಡ ಸಂಖ್ಯೆಯಲ್ಲಿ ತೆಗೆದು ಹೊಸಬರನ್ನ ಫೀಲ್ಡ್ ಮಾಡೋದು, ಇಂಥ ಹಲವಾರು ಸಂಗತಿಗಳಿವೆ. ಹಂಗಾಗಿ ನಾನು ಯಾವತ್ತೂ ಈ ಕಾನ್ಸ್ಪಿರಸಿ ಇದನ್ನು ಒಪ್ಪಿರಲಿಲ್ಲ. ಆದರೆ ಪಶ್ಚಿಮ ಬಂಗಾಳದ ಈ ಎಲೆಕ್ಷನ್ನ ನೋಡಿದ್ರೆ ಅದರಲ್ಲಿ ಏನು ಕಾನ್ಸ್ಪಿರಸಿ ಅಂದಾಗ ಸುಮಾರು ಸರಿ ಏನೋ ಕದ್ದು ಮುಚ್ಚಿ ಮಾಡೋದು ಅಂತಿದೆ. ಇಲ್ಲೇನು ಕದ್ದು ಮುಚ್ಚಿ ಇಲ್ಲ, ಎವ್ರಿಥಿಂಗ್ ಈಸ್ ಔಟ್ ಇನ್ ಓಪನ್. ಹಾಗಾಗಿ ಇದು ಇನ್ನೆಲ್ಲವನ್ನೂ ನಂಬಕ್ಕೆ ಶುರು ಮಾಡ್ತಾರೆ ಜನ. ಅಂದರೆ BJP ಇಲ್ಲಿ ತನಕ ಗೆದ್ದಿರೋದು ಎಲ್ಲವೂ ಕೂಡ ಈ ರೀತಿಯ ಫೇಕ್ ಕೆಲಸ ಮಾಡಿನೇ ಅಂತ ನಂಬುವ ಪ್ರಮಾಣದಲ್ಲಿ ಎಲ್ಲ ಕಡೆಗೂ ಜನ ಅಂದ್ಕೊಂಡ್ರೆ ಅಲ್ಲಿಗೆ ಡೆಮಾಕ್ರಸಿ ಕತೆ ಮುಗೀತು ಅಂತ. ಮತ್ತು ಇನ್ನೊಂದು ಪಾಯಿಂಟ್ ಇದ್ದಿದ್ರೆ ಆ್ಯಂಟಿ ಇನ್ಕಂಬೆನ್ಸಿ ಬಗ್ಗೆ ಬಂದಾಗ, ಸಾಮಾನ್ಯವಾಗಿ ಚೆನ್ನಾಗಿ ಆಡಳಿತ ಕೊಟ್ಟಾಗಲೂ ಕೂಡ ಒಂದು ಸಹಜವಾಗಿ ಒಂದು ಆ್ಯಂಟಿ ಇನ್ಕಂಬೆನ್ಸಿ ಬರುತ್ತೆ. ಆದರೆ BJP ರೂಲ್ ಸ್ಟೇಟಲ್ಲಿ ಬರೋಲ್ಲ. ಆ ಲೆಕ್ಕದಲ್ಲಿ ಮಧ್ಯಪ್ರದೇಶ ಇವತ್ತು ಇಡೀ ದೇಶದಲ್ಲಿ 25 ವರ್ಷದಿಂದ BJP ಮಾಡ್ತಾ ಇದೆ. ಆ್ಯಂಟಿ ಇನ್ಕಂಬೆನ್ಸಿ ಬರಲ್ಲ. BJP ಇವತ್ತು ನಂಬರ್ 1 ರಾಜ್ಯ ಆಗಿರಬೇಕಾಗಿತ್ತು ಎಲ್ಲ ಇದರಲ್ಲೂ. ಮಧ್ಯಪ್ರದೇಶ ಯಾವ ಸ್ಥಿತಿಲಿದೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು. ಅದೇ ಬಿಹಾರಕ್ಕೆ ಬನ್ನಿ, ಇವತ್ತು ಇಡೀ ದೇಶದಲ್ಲಿ ಅತ್ಯಂತ ಲೋಯೆಸ್ಟ್ ಪರ್ ಕ್ಯಾಪಿಟಲ್ ಇನ್ಕಮ್, ತಲಾದಾಯ ಇರ್ತಕ್ಕಂಥದ್ದು ಅತ್ಯಂತ ಹಿಂದುಳಿದಿದೆ. ಇವತ್ತು ಜನ ಅಲ್ಲಿ ಉದ್ಯೋಗ ಸೃಷ್ಟಿ ಇಲ್ಲ. 20 ವರ್ಷದಿಂದ BJP ಪ್ಲಸ್ JDU ಇದ್ದಿದ್ದು ಇವತ್ತು BJPನೇ ಮುಖ್ಯಮಂತ್ರಿ ಆಗಿದ್ದಾರೆ. ಸೊ ಅವರು ಒಂದು ಆ್ಯಂಟಿ ಇನ್ಕಂಬೆನ್ಸಿ ಇಲ್ಲ ಅಂತ ಇರಲ್ಲ. ಅಲ್ಲಿ ವಾಸು ಅವ್ರು ಹೇಳ್ದಂಗೆ ಆ ಥರ ಚುನಾವಣಾ ಟೆಕ್ನಿಕ್ಗಳು, ಅದ್ರ ಜೊತೆಗೆ ಒಂದು ಅನೈತಿಕವಾದ ಒಂದು ಕೆಲಸವನ್ನು ಮಾಡ್ತಾರೆ. ಅಂದರೆ ವಯಬಲ್ ಆಲ್ಟರ್ನೇಟಿವ್, ಅಂದರೆ ಆಪೋಸಿಟ್ ಪಾರ್ಟಿಗಳಲ್ಲಿ ಯಾರೋ ಜನಪ್ರಿಯರಾದ ಇನ್ಯಾರು ಫೇಸ್ ಇರಬಾರ್ದು, ಅವ್ರನ್ನ ಇಲ್ಲ ಅಲ್ಲಿಲ್ದಂಗೆ ಮಾಡ್ತಕ್ಕಂಥ ತಮ್ಮ ಪಾರ್ಟಿಗೆ ಕರ್ಕೊಂಡ್ಬಿಡ್ತಕ್ಕಂಥದ್ದು, ಅಥವಾ ಅವ್ರ ಮೇಲೆ ಯಾರೋ ಒಂದು ED IT ಇನ್ನೊಂದೇನೋ ಮಾಡಿ ಅವ್ರು ಬಾಯಿ ಮುಚ್ಕೊಂಡಿರೋ ಮಾಡ್ತಕ್ಕಂಥದ್ದು, ಇದನ್ನು ಒಂದು ಮಾಡುತ್ತೆ. ಮತ್ತು ಮೂರನೇದು ಮುಖ್ಯವಾಗಿ ಮಾಡ್ತಕ್ಕಂಥದ್ದು, ಈಗ ನೋಡಿ ವೆಸ್ಟ್ ಬೆಂಗಾಲ್ ನರೇಗಾ ಇಲ್ಲ, ಚೇಂಜ್ ಮಾಡಿ. ನರೇಗಾ ಇದ್ದಾಗಲೂ ಕೂಡ ನರೇಗಾ ಸ್ಕೀಮ್ಗೆ ಸೆಂಟ್ರಲ್ ಗೌರ್ಮೆಂಟ್ 90% ಸೆಂಟ್ರಲ್ ಗೌರ್ಮೆಂಟ್ ಕೊಡಬೇಕಲ್ವ, ಕೊಟ್ಟಿಲ್ಲ. ಮತ್ತು ಪ್ರಧಾನ ಮಂತ್ರಿ ಆವಾಸ್ ಯೋಜನಾ ಕೊಟ್ಟಿಲ್ಲ ವೆಸ್ಟ್ ಬೆಂಗಾಲ್ಗೆ. ನೀವು ಆರ್ಥಿಕವಾಗಿ ಮಾಡಬೇಕಾದನ್ನ ಮಾಡದೆ ಹೋದಾಗ ಸಹಜವಾಗಿ ಆ ರಾಜ್ಯದಲ್ಲಿ ಯಾವುದೇ ಸರ್ಕಾರ ಅಧಿಕಾರದಲ್ಲಿದ್ದರೂ ಆ ವಿಷಯಕ್ಕೆ ಸಂಬಂಧಪಟ್ಟಂಗೆ ಕೆಲಸ ಮಾಡೋಕ್ಕಾಗಲ್ಲ. ಆಗ ಜನರಲ್ಲಿ ಅಸಮಾಧಾನ ಮೂಡಬೇಕು. ಈ ರೀತಿ ಒಂದು ಜನವಿರೋಧಿಯಾದ, ಈ ದೇಶ ವಿರೋಧಿಯಾದಂಥ ಕೆಲಸ ಅಂತಲೇ ಹೇಳಬೇಕು. ಒಂದು ರಾಜ್ಯ ಹಿಂದುಳಿಯುತ್ತೆ, ಈ ರಾಜ್ಯ ಹಿಂದುಳಿದು ದೇಶನೂ ಹಿಂದುಳಿತದೆ. ಈ ಕರ್ನಾಟಕದ ಉದಾಹರಣೆ ತಗೊಳ್ಳೋದಾದರೆ, ನಮಗೆ ಕೊಡಬೇಕಾದ ತೆರಿಗೆ ಪಾಲು ಕೊಟ್ಟಿಲ್ಲ. ಕೊಡದೆ ಹೋದಾಗ ಏನಾಗುತ್ತೆ, ಇಲ್ಲಿರೋ ರಾಜ್ಯ ಸರ್ಕಾರ ಸರಿಯಾಗಿ ಆ ವಿಷಯಕ್ಕೆ ಸಂಬಂಧಪಟ್ಟಂಗೆ, ಈಗ ಜಲ್ ಜೀವನ್ ಮಿಷನ್ ಕೊಡಲ್ಲ ಸರಿಯಾಗಿ ದುಡ್ಡು, ಜಲ್ ಜೀವನ್ ಮಿಷನ್ ಸರಿಯಾಗಿ ಮಾಡೋಕ್ಕಾಗದೆ ಜನ ಏನು ಅಂದ್ಕೊಳ್ತಾರೆ, ಸಿದ್ದರಾಮಯ್ಯನನ್ನು ಬೈಕೊಳ್ತಾರೆ ಅಥವಾ ಕಾಂಗ್ರೆಸ್ನ ಬೈಕೊಳ್ತಾರೆ. ಅಥವಾ ವೆರಿ ಸಿಂಪಲ್, ಅನ್ನಭಾಗ್ಯ ಅನೌನ್ಸ್ ಮಾಡಿದ್ರು. ಆಗ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಎಥನಾಲ್ ಪ್ರೊಡಕ್ಷನ್ ಮಾಡಲಿಕ್ಕೆ 17 ರೂಪಾಯಿ 20 ರೂಪಾಯಿ kg ಹೆಂಗೆ ಕೊಡುತ್ತೆ, ನಾವು 34 ರೂಪಾಯಿ kg ಹೆಂಗೆ ಕೊಡ್ತೀವಿ ಅಂದ್ರೂ ನಮಗೆ ಕೊಡಲಿಲ್ಲ ಅಂತಂದರೆ ಜಸ್ಟ್ ವಾಂಟ್ ಟು ಸಪ್ರೆಸ್ ದ ಸ್ಟೇಟ್ ಗೌರ್ಮೆಂಟ್ ಕೆಲಸ ಆಗಬಾರ್ದು ಅಂತ. ಈ ರೀತಿಯ ಕೃತ್ರಿಮತೆಗಳಿಂದನೂ ಕೂಡ ಸಹಜವಾಗಿರುವ ಆ್ಯಂಟಿ ಇನ್ಕಂಬೆನ್ಸಿ ಜಾಸ್ತಿ ಆಗುತ್ತೆ. ದೇಶದ ಪರಿಸ್ಥಿತಿ ಏನಾದರೂ ಆಗಲಿ, ನಾವು ಚುನಾವಣೆ ಗೆಲ್ಲಬೇಕು, ಅದಕ್ಕಾಗಿ ನಾವು ಏನಾದರೂ ಮಾಡಲು ಸಿದ್ಧ ಅನ್ನೋದನ್ನು ಮತ್ತೆ ಸಾಬೀತುಪಡಿಸ್ತಾ ಇದ್ದಾರೆ ದೇಶದ ಜನ ಎಚ್ಚೆತ್ಕೊಳ್ಬೇಕು ಅನ್ಸುತ್ತೆ. ಅದ್ರ ಜೊತೆಗೆ ನಾವು ಇನ್ನೊಂದಿಷ್ಟು ಪಾಯಿಂಟ್ಗಳನ್ನ ಆ್ಯಡ್ ಮಾಡಬೇಕು.
ಕೇಜ್ರಿವಾಲ್ ಸೋತಿದ್ದು 4,000 ಮತಗಳಿಂದ, ಅವರ ವಿರುದ್ಧ ಅಲ್ಲಿ ಮತಗಳು ಡಿಲೀಟ್ ಆಗಿದ್ದು 36,000. ಸ್ಟಾಲಿನ್ ಅವರು ಸೋತಿದ್ದು 15,000 ಮತಗಳಿಂದ, 8,000 ಮತಗಳಿಂದ 1,200 ಮತಗಳಲ್ಲಿ ಡಿಲೀಟ್ ಆಗಿದ್ದಾವೆ. 1,02,000 ಮತಗಳು ಡಿಲೀಟ್ ಆಗಿದ್ದಾವೆ. ಅದೇ ರೀತಿ ವೆಸ್ಟ್ ಬೆಂಗಾಲ್ದಲ್ಲಿ ಹಲವಾರು ಸಚಿವರು 33,000 ಮತಗಳು ಡಿಲೀಟ್ ಆಗಿ ಅವಳು 15,000 ಓಟಿಂದ ಸೋತಿದ್ದಾರೆ. 15 ಸಚಿವರು ಸೋತಿರೋದು ಡಿಲೀಟ್ ಆದ ಮತಗಳ 10% ಅಂತರದಿಂದ ಸೋತಿದ್ದಾರೆ. ಅದನ್ನು ಅವ್ರದ್ದೇ MP ಸಾಗರಿಕಾ ಘೋಷ್ ಅವರು ಅದನ್ನು ಟ್ವೀಟು ಮಾಡಿದ್ದಾರೆ. ಈ ಎಲ್ಲ ನಾವು ನೋಡ್ತಾ ಇದ್ದರೆ ಮುಂದಿನ ದಿನದಲ್ಲಿ ಅವ್ರ ಮೇನ್ ಟಾರ್ಗೆಟ್ ಕರ್ನಾಟಕ ಅನಿಸುತ್ತೆ. ಯಾಕಂದ್ರೆ ಅವ್ರು ಬಿಹಾರಲ್ಲಿ SIR ಶುರು ಮಾಡಿದ್ರು ಸಹಿತ ಅವ್ರ ಫಸ್ಟ್ ಟಾರ್ಗೆಟ್ ವೆಸ್ಟ್ ಬೆಂಗಾಲ್ ಇತ್ತು. ಇಡೀ ದಕ್ಷಿಣ ಭಾರತಕ್ಕೆ ಅವ್ರಿಗೆ ಹೆಬ್ಬಾಗಿಲು ಅಂದರೆ ಕರ್ನಾಟಕ. ಯಾಕಂದರೆ ಇದರ ನಂತರ ಅವ್ರು ಏನೋ ತೆಲಂಗಾಣದಲ್ಲಿ ಟ್ರೈ ಮಾಡಬಹುದು ಹೊರತು ಬೇರೆ ಯಾವ ರಾಜ್ಯಗಳಲ್ಲೂ BJP ಇನ್ನೂ ಬೇರೆ ಬಿಡ್ಲಿಕ್ಕೆ ಆಗಿಲ್ಲ. ಈಗ ಕರ್ನಾಟಕದಲ್ಲಿ SIR ಪ್ರಕ್ರಿಯೆ ಶುರುವಾಗುತ್ತೆ. ಈಗ ಅವರು SIR ಬರ್ತಾರೋ, ಇಲ್ಲಿ ಲಾಜಿಕಲ್ ಡಿಸ್ಕ್ರಿಪೆನ್ಸಿ ತೊಗೊಂಬರ್ತಾರೋ, ಅಥವಾ ಲಾಜಿಕಲ್ ಡಿಸ್ಕ್ರಿಪೆನ್ಸಿ ತಗೊಂಡು ತುಂಬ ವಿರೋಧ ಬಂದೇನಂದ್ರೆ ಹೊಸದು ಇನ್ನೊಂದೇನೋ ತೊಗೊಂಡು ಬರ್ತಾರೋ ಹೇಳಲಿಕ್ಕೆ ಬರೋದಲ್ಲ. ಒಟ್ಟಾರೆ ಈ ಚುನಾವಣೆ ಗೆಲ್ಲಕ್ಕೆ ಹೇಗೆ ಬೇಕೋ ಅದನ್ನೆಲ್ಲ ಮಾಡ್ತಾರೆ. 70ರಿಂದ 80 ಕ್ಷೇತ್ರಗಳು ಕರ್ನಾಟಕದಲ್ಲಿ ಗೆಲುವಿನ ನಂತರ ಕೇವಲ 5,000 ಸುತ್ತಮುತ್ತ ಇದೆ. ತುಂಬ 5,000ರಿಂದ 10,000 ಓಟ್ಗಳನ್ನು ನೀವು ಡಿಲೀಟ್ ಮಾಡಿಬಿಟ್ರೆ ಇಡೀ ಫಲಿತಾಂಶನೇ ಬದಲಾವಣೆ ಆಗುವ ಸಾಧ್ಯತೆ ಇರುತ್ತೆ. ಇದಕ್ಕೆ ಏನು ಭಯ ಇದೆ, ಹೇಗೆ? ಇಲ್ಲ, ಭಾಳ ನೋಡಿ, ಈಗ ತಮಿಳುನಾಡು ಕೇರಳದಲ್ಲೂ SIR ಮಾಡಿಲ್ವಾ, ಅಲ್ಲೂ ಡಿಲೀಷನ್ ಆಗಿಲ್ವಾ, ಆಗಿದೆ. ಅಲ್ಲೂ ಒಂದಷ್ಟು ಜನರಿಗೆ ಮತದಾನದ ಹಕ್ಕು ಕಿತ್ಕೊಂಡು ಹೋಗಿದೆ, ಎಲ್ಲ ಇದೆ. ಬಟ್ ನೀವು ಹೇಳಿದಾಗೆ ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಹೆಸರಿನಲ್ಲಿ ಅಡಿಷ್ನಲ್ ಡಿಲೀಷನ್ ಇನ್ನೊಂದಷ್ಟನ್ನು ಏನು ಮಾಡಿದ್ರು, ಟಾರ್ಗೆಟೆಡ್ ಡಿಲೀಷನ್ನು. ಅಂದರೆ ಜನರಲಿನೇ ಬಾಟಮ್ ಆಫ್ ದಿ ಪಿರಮಿಡಲ್ಲಿರುವ BJP ವೋಟರ್ಸನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ಕಿತ್ತಾಕೋದು SIR ಡಿಸೈನಲ್ಲೇ ಇದೆ. ಆದರೆ ಈ ಲಾಜಿಕಲ್ ಡಿಸ್ಕ್ರಿಪೆನ್ಸಿನಲ್ಲಿ ಟಾರ್ಗೆಟೆಡ್ ಡಿಲೀಷನ್ ಏನಿದೆ, ಇದನ್ನು ಯಾವ ಪ್ರಮಾಣದಲ್ಲಿ ತಮಿಳುನಾಡು ಮತ್ತು ಕೇರಳದಲ್ಲಿ ಮಾಡಿದ್ರು ನಮಗೆ ಗೊತ್ತಿಲ್ಲ. ಪಶ್ಚಿಮ ಬಂಗಾಳದಲ್ಲಂತೂ ಮಾಡಿದ್ರು. ಯಾಕಂದರೆ ಅಲ್ಲಿ ಫೈಟು BJP ವರ್ಸಸ್ ಇನ್ನೊಂದು ಪಾರ್ಟಿ ಇತ್ತು. ಕರ್ನಾಟಕ ಅಂಥ ಒಂದು ರಾಜ್ಯ. ಹಾಗಾಗಿ ಇಲ್ಲಿ ಇನ್ನೂ ಇದು ಭಾಳ ದೊಡ್ಡ ಪ್ರಮಾಣದಲ್ಲಿ ನಡೀಲಿಕ್ಕಿದೆ. ಹಾಗಾಗಿ ಕರ್ನಾಟಕದ ಮತದಾರರು ಇದಕ್ಕೆ ಈಗಲಿಂದನೇ ಎಚ್ಚೆತ್ಕೊಳ್ಬೇಕು. ನಾನು ಕರ್ನಾಟಕದಲ್ಲಿ ಇರುವಂಥ ವಿರೋಧ ಪಕ್ಷದ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಆಡಳಿತದಲ್ಲಿದೆ. ಬಟ್ ಅದು ಮಾತ್ರ ಅಲ್ಲದೆ ಒಟ್ಟು ಇಡೀ ಮತದಾರದೆಲ್ಲರದ್ದು ಕರ್ತವ್ಯ. ಪ್ರತಿಯೊಬ್ಬ ಪ್ರಜ್ಞಾವಂತರು ಯಾರೆಲ್ಲರೂ ಕೂಡ ನಾನು ಈ ದೇಶದ ಪೌರ ಅಂತ ಅಂದ್ಕೊಳ್ತೀವಿ, ಅವರೆಲ್ಲರದ್ದು ಕರ್ತವ್ಯ ಈ ಒಂದು SIR ಏನಿದೆ, ಇಂದ ಆಗ್ಬೋದಾಗಿರುವ ಮತದಾನದ ಹಕ್ಕಿನ ಹರಣ ಏನಿದೆ ಅದರ ವಿರುದ್ಧ ಸೀರಿಯಸ್ ಆಗಿ ಕೆಲಸ ಮಾಡಬೇಕಿರುವಂಥ ಅಗತ್ಯ ಇದೆ. ಕೂಡಲೇ ಈಗಲೇ ಎಚ್ಚೆತ್ಕೊಂಡು ಕೆಲಸ ಮಾಡಬೇಕು ಅಂತ ನನಗೆ. ಈ ನಂಬರ್ಗಳು ನೋಡಿದರೆ ಬಸವರಾಜ್ ಭಯ ಆಗ್ತಾ ಇದೆ. ಕೊನೆಯ ಪ್ರಶ್ನೆ ನಿಮಗೆ. ಆದರೆ ಆ ನಂಬರ್ಗಳು ಕರ್ನಾಟಕದಲ್ಲಿ ರಿಫ್ಲೆಕ್ಟ್ ಆಗೋ ದಿನಗಳು ದೂರ ಇಲ್ಲ ಅಂತ ಅನ್ಸುತ್ತೆ. ಚುನಾವಣೆ 2 ವರ್ಷ ಇರ್ಬೋದು, ಬಂದುಬಿಡುತ್ತೆ ಆಟಾಡ್ತಾ ಹೋದಾಗ. SIR ಪ್ರಕ್ರಿಯೆ ಶುರುವಾಗಿದೆ. ಚುನಾವಣೆ ಮೊದಲು ಅವರೇ ಆ ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಳ್ಳೋಕೆ ಕಾಣಿಸ್ತಾ ಇದೆ. ಹೀಗಾಗಿ ನಾವು ಯಾವ ರೀತಿ ಎಚ್ಚೆತ್ತುಕೊಳ್ಬೇಕು? ನಾವು ಯಾವ ರೀತಿ ಎಚ್ಚೆತ್ಕೋಬೇಕು ಅನ್ನೋದನ್ನು ವಾಸು ಈಗಾಗಲೇ ಹೇಳಿದ್ದಾರೆ. ಒಂದು ಒಟ್ಟು ಯಾಕಂದರೆ ಶೃಂಗೇರಿಯಲ್ಲಿ ಮರು ಎಣಿಕೆ ನಡೆದಾಗ ಆರೋಪಗಳು ಕೇಳಿ ಬಂದಿದ್ದಾವೆ. ಒಂದು ಒಟ್ಟಾರೆಯಾಗಿ ಎಚ್ಚೆತ್ತುಕೊಳ್ಳೋದು, ಇನ್ನೊಂದು SIR ಪ್ರಕ್ರಿಯೆ ಏನು ಅನ್ನೋದನ್ನು ಅರ್ಥ ಮಾಡಿಕೊಂಡು ತುಂಬ ಏನು ಕಷ್ಟ ಇಲ್ಲ ಅದು ಅರ್ಥ ಮಾಡ್ಕೊಳ್ಳಿಕ್ಕೆ. ಅಲ್ಲಿ ಥ್ರೂ ಆಗಬೇಕು ಅಂತಂದರೆ, ವೋಟರ್ ಲಿಸ್ಟ್ ನಮ್ಮ ಹೆಸರು ಉಳ್ಕೋಬೇಕು ಅಂತಂದರೆ ಯಾವ ರೀತಿ ತಯಾರಾಗಬೇಕು ಅಂದರೆ ಅದಕ್ಕೆ ಪೂರಕವಾದ ಡಾಕ್ಯುಮೆಂಟ್ಗಳನ್ನ ಹೊಂದಿಸ್ಕೊಳ್ಳೋದಿರ್ಬೋದು, ಮತ್ತೊಂದಿರ್ಬೋದು. ಮತ್ತು ನಮ್ಮ ಹೆಸರನ್ನು 2002 ವೋಟರ್ ಲಿಸ್ಟು 25 ವೋಟರ್ ಲಿಸ್ಟಲ್ಲಿ ನಾವೇ ಮಾರ್ಕ್ ಮಾಡ್ಕೊಳ್ಳೋಕ್ಕೂ ಸಾಧ್ಯ ಇದೆ. ನಮಗೆ ಗೊತ್ತಿರೋರು ಗೊತ್ತಿಲ್ಲದೇ ಇದ್ದವ್ರಿಗೆ ಹೇಳ್ಕೊಡ್ತಕ್ಕಂಥದ್ದು, ನಮ್ಮ ಸುತ್ತಮುತ್ತಲಿನವ್ರಿಗೆ ಹೇಳ್ಕೊಡ್ತಕ್ಕಂಥದ್ದು ಈ ಕೆಲಸವನ್ನು ಮಾಡಬೇಕಾಗಿದೆ. ಮತ್ತು ಒಟ್ಟಾರೆಯಾಗಿ ಇದು ನಮ್ಮ ಈ ಒಬ್ಬ ಭಾರತದ ನಾಗರಿಕನನ್ನು ಈ ಮತದಾರ ಪಟ್ಟಿಯಿಂದ ಆಚೆ ಇಡ್ತಕ್ಕಂಥ ಎಲೆಕ್ಷನ್ ಕಮಿಷನ್ ಕೆಲಸ ಏನಿದೆ, ಇದು ಸಂವಿಧಾನ ವಿರೋಧಿ, ಪ್ರಜಾಪ್ರಭುತ್ವ ವಿರೋಧಿ ಅನ್ನೋದನ್ನು ಅರ್ಥ ಮಾಡ್ಕೊಳ್ಬೇಕು. ಮತ್ತು ಈ ಕೆಲಸ ಮಾಡ್ತಾ ಇದ್ದಾರಲ್ಲ, ಇವ್ರ ಉದ್ದೇಶ ಏನು ಅಂತ ಅರ್ಥ ಮಾಡ್ಕೋಬೇಕು ಒಂದು ಕಡೆಗೆ. ಇನ್ನೊಂದು ಕಡೆಗೆ ಕಾಂಗ್ರೆಸ್ ಈ ಅಧಿಕಾರದಲ್ಲಿರೋದ್ರಿಂದ ಅವರ ಕರ್ತವ್ಯನೂ ದೊಡ್ಡ ಮಟ್ಟದಲ್ಲೇ ಇದೆ. ಅಂದರೆ ಒಂದು ಸರ್ಕಾರವಾಗಿರೋದ್ರಿಂದ ಅಲ್ಲಿ ಸಾಧ್ಯತೆಗಳಿರ್ತವೆ. ಅಂದರೆ ಈಗ ಇಲ್ಲಿ ಬಿಹಾರದಲ್ಲಿ ಏನು ಮಾಡಿದೆ, ತಮಿಳುನಾಡಲ್ಲಿ ಏನು ಮಾಡಿದೆ, ವೆಸ್ಟ್ ಬೆಂಗಾಲ್ ಏನು ಮಾಡಿದೆ, ಹೀಗೆ ಮಾಡಿದ್ರೆ ಇಲ್ಲಿ ನಾವು ನಮ್ಮ ಈ ಕರ್ನಾಟಕದ ಅವ್ರು BJP ವೋಟರೇ ಆಗಿರಲಿ, JDS ವೋಟರೇ ಆಗಲಿ, ಕಾಂಗ್ರೆಸ್ ವೋಟರಲ್ಲೇ ಆಗಲಿ, ಪ್ರತಿಯೊಬ್ಬ ಮತದಾರನ ಹೆಸರು ಉಳ್ಕೊಳ್ಳೋ ಥರ ಮಾಡಬೇಕಾಗಿರೋದ್ರಲ್ಲಿ ಸರ್ಕಾರದ ರೋಲು ಇದೆ, ಕಾಂಗ್ರೆಸ್ ಸರ್ಕಾರದ ರೋಲು ಇದೆ. ಹೀಗೆ ಮಾಡುವಾಗ ಅವರು ಅಲ್ಲೆಲ್ಲ ಏನು ಮಾಡಿದ್ದಾರೆ ಎಲೆಕ್ಷನ್ ಕಮಿಷನು, ಅದಕ್ಕೆ ಪೂರ್ವಕವಾಗಿ ಏನು ಕ್ರಮ ತಗೋಬೇಕು ಅಷ್ಟೇ ಅಲ್ಲದೆ ಅಡಿಷನ್ನಾಗಿ ಏನು ಮಾಡಬಹುದು, ಅಡಿಷನಲಾಗಿ ಇನ್ನೇನು ಮಾಡಬಹುದು ಅಂತ ಕ್ರಿಯೇಟಿವ್ ಆಗಿ ಯೋಚನೆ ಮಾಡಿ ಮುಂದೆ ಏನು ಮಾಡ್ಬೋದು. ಅದು ಯಾಕೆಂದರೆ ಎಲೆಕ್ಷನ್ ಕಮಿಷನ್ನು ಅಲ್ಲ ನೋಡ್ಕೊಂಡು ಕರ್ನಾಟಕಕ್ಕೆ ಏನು ಮಾಡಿದ್ವಿ, ವೆಸ್ಟ್ ಬೆಂಗಾಲ್ ಹೆಂಗೆ ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಇದ್ದಂತೋ ಇಲ್ಲೇನೋ ಹೊಸದಾಗಿ ಆ್ಯಡ್ ಮಾಡುತ್ತದು. ಇಲ್ಲಿ ಇದಕ್ಕೆ ತಕ್ಕನಾಗಿ ಹೊಸದಾಗಿ ಆ್ಯಡ್ ಮಾಡಿದಾಗ ಜಾಸ್ತಿ ಟೈಮು ಕೊಡಲ್ಲ ಅವರು, ಬಿಕಾಸ್ ಅವ್ರ ಇಂಟೆನ್ಷನ್ನು ಟಾರ್ಗೆಟ್ ಕ್ಲಿಯರ್ ಆಗಿರುತ್ತೆ. ಹಾಗಾಗಿ ಸರ್ಕಾರ ಅದಕ್ಕೆ ಅರ್ಥ ಮಾಡಿಕೊಂಡು ಅದಕ್ಕೆ ಪೂರಕವಾಗಿ ತಾನೇನು ಮಾಡಬೇಕು. ಉದಾಹರಣೆಗೆ ಒಂದು ಸಣ್ಣದಾಗಿ ಮಾಡಬೇಕಾಗಿರೋ ಮಾಡ್ಬೋದಾಗಿದೆ ಸರ್ಕಾರ. ಈಗ ಕ್ಯಾಸ್ಟ್ ಸರ್ಟಿಫಿಕೇಟ್ ಒನ್ ಆಫ್ ದ ಡಾಕ್ಯುಮೆಂಟ್ಸು, ಅಥವಾ ತಹಶೀಲ್ದಾರ್ ಕೊಡಬಹುದಾದಂಥ ಪರ್ಮನೆಂಟ್ ರೆಸಿಡೆನ್ಸ್ ಸರ್ಟಿಫಿಕೇಟು, ಈ ಥರದ್ದು ಕೆಲವನ್ನ ಈಸಿಯಾಗಿ ಕೊಡ್ಬೋದಾಗಿರ್ತಕ್ಕಂಥದ್ದು ಅದನ್ನು
ಪ್ರತಿಯೊಬ್ಬ ಯಾರು ಕೇಳ್ತಾರೋ ಆ ಮತದಾರನಿಗೆ ವಿತಿನ್ 15 ಡೇಸೋ 1 ವೀಕು ಕೊಡಬೇಕು ಅನ್ನೋದನ್ನು ಸ್ಟ್ರಿಕ್ಟಾಗಿ ಫಾಲೋ ಮಾಡುವಂಥದ್ದಾಗಿರ್ಬೋದು ಈ ರೀತಿ. ಕೊನೆಯದಾಗಿ ವಾಸು, ನಿಮಗಿದು ಸುಪ್ರೀಂ ಕೋರ್ಟ್ ಏನು ಹೇಳಿತ್ತು ಇದ್ರ ಮೊದಲು, ಈ ಚುನಾವಣೆಯಲ್ಲಿ ಮತದ ಹಕ್ಕು ಸಿಗದೆ ಹೋದರೂ ಜೀವನ ಪೂರ್ತಿ ಹಾಗಾಗೋದಿಲ್ಲ, ಸಿಗತ್ತೆ ಅಂತ. ಬಟ್ ಈ ಡಿಲೀಟ್ ಆದ ಮತಗಳಕ್ಕಿಂತಲೂ ಗೆಲುವಿನ ಅಂತರ ತುಂಬ ಕಡಿಮೆ ಇದ್ದರೆ ನಾವು ಅದನ್ನು ನಮ್ಮ ಮೈಂಡ್ ಅಪ್ಲೈ ಮಾಡ್ತೀವಿ ಅಂತ ಜಯಮಾಲಾ ಬಾಗ್ಚಿ ಅವರು ಹೇಳಿದರು, ನ್ಯಾಯಮೂರ್ತಿ. ಅದು ಏನು ಅನಿಸುತ್ತೆ? ಸುಪ್ರೀಂ ಕೋರ್ಟ್ ಹಲವಾರು ಬಾರಿ ದೇಶದ ಜನರನ್ನು ಮತ್ತೆ ಫೇಲ್ ಮಾಡ್ತಾ ಇದೆ. ಏನಾದರೂ ನಿರೀಕ್ಷೆ ಭರವಸೆ ಇನ್ನೂ ಇದೆಯಾ ಅವ್ರ ಮೇಲೆ? ನಿರೀಕ್ಷೆ ಮತ್ತು ಭರವಸೆ ಏನೂ ಇಲ್ಲ. ಆದರೆ ಸುಪ್ರೀಂ ಕೋರ್ಟು ಇಂಥ ಒಂದು ಸಂದರ್ಭದಲ್ಲಿ ಮಧ್ಯಪ್ರವೇಶ ಮಾಡಿದ್ರೆ ಅದು ಸುಪ್ರೀಂ ಕೋರ್ಟ್ ಅಂತ ಅನ್ನಿಸ್ಕೊಳ್ಳುತ್ತೆ. ಯಾಕಂದರೆ ಈ ದೇಶದಲ್ಲಿ ಸಂವಿಧಾನವನ್ನು ವ್ಯಾಖ್ಯಾನಿಸ್ತಕ್ಕಂಥ ಮತ್ತು ಸಂವಿಧಾನವನ್ನು ಜಾರಿ ಮಾಡೋದಕ್ಕೆ ಯಾರಿಗಾದರೂ ಅಧಿಕಾರ ಮತ್ತು ಕರ್ತವ್ಯ ಇದ್ದರೆ ಅದು ಸುಪ್ರೀಂ ಕೋರ್ಟ್ಗೇ ಇದೆ. ಸೋಮೋಟೋ ಈ ಕೇಸನ್ನು ತೆಗೆದುಕೊಳ್ಳುವಂಥ ಅಧಿಕಾರ ಕೂಡ ಸುಪ್ರೀಂ ಕೋರ್ಟ್ಗಿದೆ. ಯಾಕಂದರೆ ಯಾರಾದರೂ ಸುಪ್ರೀಂ ಕೋರ್ಟಿಗೆ ಕೇಸ್ ಹಿಡ್ಕೊಂಡು ಹೋಗ್ತಾರ ಗೊತ್ತಿಲ್ಲ, ವಿಶ್ವಾಸದ ಕೊರತೆ ಇರೋದ್ರಿಂದ. ಆದರೆ ಸುಪ್ರೀಂ ಕೋರ್ಟು ಈ ಕೇಸನ್ನು ಇದು ತನ್ನ ಕೇಸು ಅಂತ ಹೇಳಿ ಅದನ್ನು ತೆಗೆದುಕೊಳ್ಬೇಕು. ಆಗ ಇದು ಈ ದೇಶದಲ್ಲಿ ಇನ್ನೂ ಡೆಮಾಕ್ರಸಿ ಉಳಿದಿದೆ ಮತ್ತು ಡೆಮಾಕ್ರೆಟಿಕ್ ಆ್ಯಂಡ್ ಕಾನ್ಸ್ಟಿಟ್ಯೂಷನಲ್ ಇನ್ಸ್ಟಿಟ್ಯೂಷನ್ಸು, ಸಂಸ್ಥೆಗಳೇನಿದೆ ಆ ಸಂಸ್ಥೆಗಳಿಗೆ ಆ ರೀತಿಯಾದಂಥ ಒಂದು ಸ್ಯಾಂಕ್ಟಿಟಿ ಉಳ್ಕೊಳ್ಳುತ್ತೆ. ಇಲ್ಲದೇ ಇದ್ದರೆ ಇಲ್ಲ ಅಂತ ನನಗೆ ಅನಿಸುತ್ತೆ. ಈಗ ವಿನ್ನಿಂಗ್ ಮಾರ್ಜಿನ್ದು ಸಂಬಂಧಪಟ್ಟಂಗೆ ಸುಪ್ರೀಂ ಕೋರ್ಟು ಮಾಡೋ ಸಾಧ್ಯತೆ ತುಂಬ ಕಡಿಮೆ ಅಂತ ಅನಿಸುತ್ತೆ. ಆದರೆ ಅಟ್ಲೀಸ್ಟ್ ಸುಪ್ರೀಂ ಕೋರ್ಟು ಈಗ ಮಾಡಬೇಕಾಗಿರೋದು ಏನು ಅಂತಂದರೆ, ವೆಸ್ಟ್ ಬೆಂಗಾಲಲ್ಲಿ ಫಸ್ಟ್ 58 ಲಕ್ಷ ಜನ ಡಿಲೀಟ್ ಆಗಿದ್ದು ಉಳ್ಕೊಂಡ ನಾಗರಿಕರು ಮತ್ತು 27 ಲಕ್ಷ ಜನ ಅಡ್ಜುಡಿಕೇಷನ್ನು, ಇದನ್ನು ಒಂದು ಕಾಲಮಿತಿ ಒಳಗಡೆ ಒಂದು 3-4 ತಿಂಗಳು 6 ತಿಂಗಳ ಒಳಗಡೆ ತೊಗೊಂಡು ಅವ್ರಿಗೆಲ್ಲ ವೋಟಿಂಗ್ ರೈಟ್ಸ್ ಮತ್ತೆ ಸಿಗೋ ಥರ ಮಾಡೋದು ಸುಪ್ರೀಂ ಕೋರ್ಟ್ನ ಪ್ರಾಥಮಿಕ ಕರ್ತವ್ಯ ಅಂತ ಈಗಂತೂ ಅನಿಸುತ್ತೆ. ಯಾಕೆಂತಂದರೆ ಅಲ್ಲಿ BJP ಗೆದ್ದಿದೆ, ಅವ್ರು ಯಾವ ಕಾರಣಕ್ಕೂ ಆ ನಾಗರಿಕರ ಸಪೋರ್ಟಿಗೆ ನಿಂತ್ಕೊಳ್ಳಲ್ಲ. ಹಾಗಿರೋದ್ರಿಂದ ಸುಪ್ರೀಂ ಕೋರ್ಟು ಆಲ್ರೆಡಿ ಅವ್ರ ಥರ ಇರೋದ್ರಿಂದ ಆ ಕೇಸು ಇಟ್ ಶುಡ್ ಡೂ ಇಟ್. ಧನ್ಯವಾದಗಳು ಇಬ್ಬರಿಗೂ ಹೆಚ್ಚಿನ ಮಾಹಿತಿ ನೀಡೋದಕ್ಕೆ. ಇಲ್ಲಿ ಮುಖ್ಯವಾಗಿ ನಮ್ಮೆಲ್ಲರ ಕರ್ತವ್ಯ ಸಹಿತ, ನಮ್ಮ ಮತದಾನದ ಏನು ಸಂವಿಧಾನ ಕೊಟ್ಟಿದೆ ಹಕ್ಕನ್ನು ಉಳಿಸ್ಕೊಳ್ಳೋದು ನಮ್ಮೆಲ್ಲರ ಕರ್ತವ್ಯ ಸಹಿತ. ಅದರ ವಿರೋಧ ಪಕ್ಷಗಳು ಆ ಕೆಲಸ ಮಾಡಬೇಕು. ಅದ್ರ ಜೊತೆಗೆ ಒಂದು ಪ್ರಶ್ನೆ ಹುಟ್ಟುತ್ತೆ, ಇದು ಕೇವಲ ವಿರೋಧ ಪಕ್ಷಗಳ ಕಾರ್ಯನ? ಭಾರತದ ಪ್ರಜೆಯಾಗಿ ತನ್ನ ಮತದಾನದ ಹಕ್ಕನ್ನು ಕಳೆದುಕೊಳ್ತಾ ಇದ್ದರೆ ಆ ಹಕ್ಕನ್ನು ಅವನು ಕೊಡಿಸ್ಕೊಡ್ಬೇಕಾಗಿದ್ದ ಜವಾಬ್ದಾರಿ BJPಗೆ ಇಲ್ವಾ? ಭಾರತೀಯ ಜನತಾ ಪಕ್ಷ ಯಾಕೆ ತನ್ನ ಮತದಾರನ ಕಳ್ಕೊಳ್ತಾರೆ ಅಂದರೆ, ಆ ಮತದಾರ ಅಂದರೆ ಅವನು ಬೇಡವಾಗಿದ್ದಾನೆ, ಅವನು ಈ ದೇಶದ ಪ್ರಜೆ ಅಲ್ವ ಅವನು. ಇದು ಎಲ್ಲ ದೇಶದ ಪ್ರಜೆಯ ಹಕ್ಕನ್ನು ರಕ್ಷಿಸಬೇಕಾದ ಜವಾಬ್ದಾರಿ ಭಾರತೀಯ ಜನತಾ ಪಕ್ಷಕ್ಕೆ ಇಲ್ವಾ? ಈ ಪ್ರಶ್ನೆ ನಾವು ಮತ್ತೆ ಕೇಳಕ್ಕೆ ಹೋಗಬೇಕಾಗತ್ತೆ. ಅದ್ರ ಜೊತೆಗೆ ಹಾಗೂ ಸಹಿತ ಚುನಾವಣಾ ಕಮಿಷನ್ ಮತ್ತು ಸುಪ್ರೀಂ ಕೋರ್ಟ್ ಯಾವುದೇ ನೆರವಿಗೆ ಬರದೆ ಹೋದರೆ ರಾಜಕೀಯ ಪಕ್ಷಗಳು ಒಂದಾಗಿ ಒಂದು ನಿರ್ಧಾರ ಕೈಗೊಳ್ಳಬೇಕಾಗತ್ತೆ. ಚುನಾವಣೆ ಬಹಿಷ್ಕಾರ ಹಾಕುವ ಮೂಲಕ ಎಲ್ಲರನ್ನು ಬೀದಿಗಿಳಿದು ಒಂದು ಹೊಸದಾಗಿ ನಾವು ಒಂದು ಕ್ರಮವನ್ನು ಕೈಗೊಳ್ಳಬೇಕಂತ ಅನಿಸುತ್ತೆ. ಇಲ್ಲದೆ ಹೋದರೆ ಇದನ್ನು ಇಲ್ಲಿಗೆ ನಿಲ್ಲಿಸಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳ್ತಾ ಈ ಮಾತು ಮುಗಿಸ್ತಾ ಇದ್ದೇವೆ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.